ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದು ಮೂವಿ ನೋಡೋಣ. ಮೂವಿ ಹೆಸರು ಆಫ್ಟರ್ ಸನ್ ಡೌನ್. ಇದೊಂದು ಹಾರರ್ ಮೂವಿ. ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋ ಹೀರೋಸ್ ನಮ್ಮೆಲ್ಲರ ಫೇವ್ರೆಟ್ ಹೀರೋಸ್. ಯಾಕಂದರೆ ಕ್ಯೂಟಿ ಪೈ ಸೀರೀಸಲ್ಲಿ ಆ್ಯಕ್ಟ್ ಮಾಡಿರೋ ಹೀರೋಸ್ ಇವರಿಬ್ರು ಆ್ಯಕ್ಟ್ ಮಾಡಿರೋ ಈ ಹಾರರ್ ಮೂವಿ ಹೆಂಗಿದೆ ಅಂತ ನೋಡೋಣ. ಮೂವಿ ಸ್ಟಾರ್ಟಿಂಗಲ್ಲಿ ಒಂದು ಮಠ ತೋರಿಸ್ತಾವ್ರೆ. ಅದನ್ನ ಆಚೆ ಒಬ್ಬ ಕೂತ್ಕೊಂಡು ಆ ನೇಚರ್ನೆಲ್ಲ ಹಂಗೆ ನೋಡ್ತಾ ಇದ್ದಾನೆ. ಇವನ ಹೆಸರು ರವಿ, ಮೂವಿ ಫಸ್ಟ್ ಮೇನ್ ಹೀರೋ. ಆವಾಗ ಒಂದು ಹೂವು ಹಂಗೆ ನೀರಲ್ಲಿ ತೇಲ್ತಾ ಬರ್ತಾ ಇರುತ್ತೆ. ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಹಾಡಾಡ್ತಾ ಇರ್ತಾನೆ. ಆವಾಗ ಅವ್ನ ಫ್ರೆಂಡ್ ಒಳಗಡೆಯಿಂದ ಓಡ್ ಬಂದು ಸನ್ಯಾಸಿ ಅಂಕಲ್ ನಿನ್ನ ಕರಿತಾ ಇದ್ದಾರೆ ಅಂತ ಹೇಳ್ತಾನೆ. ಸನ್ಯಾಸಿ ಅಂಕಲ್ ಕರಿತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಎದ್ದು ಬಿದ್ದು ಓಡೋಗ್ತಾನೆ. ಆವಾಗ ಸನ್ಯಾಸಿ ಅಂಕಲ್ ಅವ್ರ ಹತ್ರ, ಇವಾಗ ನಿನಗೆ ಎಷ್ಟೋ ವಯಸ್ಸು, ಇನ್ನೂ 3 ವಯಸ್ಸು ಹುಡುಗನ ಥರ ಆಡಬೇಡ. ಆಮೇಲೆ ನೀನು ಕೂತಿದ್ದಾರೆ ನೋಡಿ, ಇವ್ರ ಹೆಸರು ಪಾರಿತ್ತೆ. ಇವ್ರು ನನ್ನ ಚಿಕ್ಕ ವಯಸ್ಸು ಫ್ರೆಂಡ್. ಇದ್ರ ಮೇಲೆ ನೀನು ಅವ್ರ ಮನೇಲೇ ಹೋಗಿರ್ಬೇಕು. ಅವ್ರು ನಿನ್ನನ್ನು ಚೆನ್ನಾಗಿ ನೋಡ್ಕೊತಾರೆ. ನಿನಗೇನೆಲ್ಲ ಬೇಕೋ ಅದೆಲ್ಲ ಅವರೇ ನೋಡ್ಕೊತಾರೆ ಅಂತ ಹೇಳ್ತಾರೆ. ಈ ಪಾರಿತ್ ಅಂಕಲ್ನ ನಾವು ತಾತ ಅಂತಲೇ ಕರೆಯೋಣ. ಆದರೆ ರವಿಗೆ ಅವ್ರ ಮನೆಗೆ ಹೋಗೋಕೆ ಇಷ್ಟ ಇರಲ್ಲ. ಆವಾಗ ತಾತ ಅವನ ಹತ್ರ, ನಿನ್ನ ಜೊತೆ ಪಾಪ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ. ನಿನ್ಗೆ ಎಷ್ಟು ವಯಸ್ಸು ಇರ್ಬೋದು? 21 ಇರ್ಬೋದಾ? ನಿನಗೂ ಹತ್ರ ನನ್ನ ಮೊಮ್ಮಗನ ವಯಸ್ಸೆ. ನೀನು ನನ್ನ ಜೊತೆ ಬಂದರೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾರೆ. ಆವಾಗ ಸನ್ಯಾಸಿ ಅಂಕಲ್ ರವಿ ಒಂದು ಕಪ್ ಥರನ ಕಟ್ತಾರೆ. ಆಮೇಲೆ ಪಾರಿತ್ ತಾತ ಹತ್ರ, ನೀನು ಇವನ್ನ ಯಾವಾಗಲೂ ಚೆನ್ನಾಗಿ ನೋಡ್ಕೊತ ಇರ್ತಾರೆ. ಹಸಿನಲ್ಲೇ ಕಟ್ ಮಾಡಿ ಇವಾಗ ತಾತ ಮನೇಲೆ ತೋರಿಸ್ತಾರೆ. ಅವ್ರ ಮನೇಲಿ ಮಗ ಸೊಸೆ ಇಬ್ಬರು ಇರ್ತಾರೆ. ಇವರಿಬ್ರು ನಮ್ಮ ಸೆಕೆಂಡ್ ಹೀರೋಗೆ ಅಪ್ಪ ಅಮ್ಮ. ಆದ್ರಿಂದ ನಾವು ಅಪ್ಪ ಅಮ್ಮ ಅಂತಾನೆ ಕರೆಯೋಣ. ಅವ್ರ ಜೊತೆ ಒಬ್ಬ ಭವಿಷ್ಯ ಅವ್ರು ಕೂತ್ಕೊಂಡಿರ್ತಾರೆ. ಅಪ್ಪ ಅಮ್ಮ ಅವ್ರ ಹತ್ರ, ಇವಾಗ ನಮ್ಮ ಮಗ ಲಾಂಗ್ ಭವಿಷ್ಯ ಹೆಂಗಿದೆ, ಅವ್ನ ಟೈಮ್ ಚೆನ್ನಾಗಿದೆ, ಅವ್ನು ತಿರ್ಗಾ ಯಾವಾಗ ನಮ್ಮ ಊರಿಗೆ ಬರ್ತಾನೆ, ಬಂದ್ರೂ ಇಲ್ಲೇ ನಮ್ಮ ಜೊತೆ ಇರ್ತಾನೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೆ ಅವರು, ಇವಾಗ ನಿಮ್ಮ ಮಗನ ಜಾತಕದಲ್ಲಿ ಗ್ರಹ ಕೂಟಗಳೆಲ್ಲ ಏನೂ ಸರಿಯಿಲ್ಲ, ಅದರಿಂದ ನಿಮ್ಮ ಮಗನಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದು ಇಲ್ಲದೆ ಇವಾಗ ಅವ್ನಿಗೆ 25 ವರ್ಷ. ಈ 25 ವರ್ಷ ಮುಗಿಯೋ ವರ್ಷದಲ್ಲಿ ಅವ್ನಿಗೆ ಒಂದು ಮದುವೆ ಮಾಡಿಸ್ಬೇಕು. ಇಲ್ಲಾಂದ್ರೆ ಅವ್ನು ಲೈಫ್ ಲಾಂಗ್ ಸಿಂಗಲ್ ಆಗಿ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಅಪ್ಪನೂ ಏನು ಮದುವೆನ, ಅವ್ನು ಹುಡುಗಿ ನೋಡಿಲ್ಲ, ಎಂಗೇಜ್ಮೆಂಟ್ ಮಾಡಿಲ್ಲ, ಇದ್ರ ಬಗ್ಗೆ ಅವನ ಹತ್ರ ನಾವು ಏನು ಮಾತಾಡಿಲ್ಲ, ಸಡನ್ನಾಗಿ ಹೆಂಗೆ ಅವ್ನು ಮದುವೆ ಮಾಡಿಸೋದು? ಇಲ್ಲಾಂದ್ರೆ ಮದುವೆ ಮಾಡಿಸಿಲ್ಲ ಅಂದರೆ ಅವ್ನಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಆ ಭವಿಷ್ಯದವರು, ನೀವು ಖಂಡಿತವಾಗ್ಲೂ ಮದುವೆ ಮಾಡಿಸ್ಲೇಬೇಕಿಲ್ಲ ಅಂದರೆ ಅವ್ನಿಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಮಗನ ಮದುವೆ ಮಾಡ್ಕೊಂಡು ಅವ್ರನ್ನ ನೀವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಅವರೇ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಆಮೇಲೆ ಅವ್ರು ನಿಮ್ಮ ಮಗನ ವಯಸ್ಸಿಗಿಂತ ಒಂದು ಸ್ವಲ್ಪ ಕಡಿಮೆ ವಯಸ್ಸಾಗೇ ಇರ್ತಾರೆ. ಅದರಲ್ಲೂ ಆಡ್ ನಂಬರ್ ಏಜಲ್ಲೇ ಇರ್ತಾರೆ. ಆಮೇಲೆ ಅವ್ರು ಈ ಊರಿಗೆ ಸೇರಿದವರಾಗಿರಲ್ಲ. ಅದರಿಂದ ನೀವು ಅವ್ರನ್ನೆಲ್ಲ ಹುಡ್ಕೊಂಡು ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇವ್ರು ಇಷ್ಟೆಲ್ಲ ಹೇಳ್ಬಿಟ್ಟು ಆಚೆ ಹೋಗ್ತಾ ಇರೋವಾಗಲೇ ತಾತ ರವಿನ ಕರ್ಕೊಂಡು ಮನೆ ಒಳಗಡೆ ಬರ್ತಾ ಇರ್ತಾರೆ. ಆಮೇಲೆ ಅಪ್ಪ ಅಮ್ಮ ಭವಿಷ್ಯದವ್ರ ಹತ್ರ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಭವಿಷ್ಯದವ್ರ ಹೆಸರು ಅವರು ಅಮ್ಮ ಜೊತೆ ಕಾರ್ ಹತ್ರ ಹೋಗ್ತಾ ಇರ್ತಾರೆ. ಅವಾಗ ಅವ್ರಿಗೆ ಮಾತ್ರ, ನಿನ್ನ ಮೊಮ್ಮಗನ ವಿಷಯದಿಂದ ದೂರ ಇರೋ, ಇಲ್ಲಾಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಇವಾಗ ಬಂದಿರೋನ್ನ ನಮ್ಮ ಮೊಮ್ಮಗನ ಜೊತೆ ಸೇರಿಸ್ಬಿಡ ಅಂತ ಮಾತ್ರ ಒಂದು ಭಯಂಕರವಾದ ವಾಯ್ಸ್ ಕೇಳಿಸುತ್ತೆ. ಆ ವಾಯ್ಸ್ ಕೇಳಿಸೋವಾಗ ಲೀ ಅಂಕಲ್ ಒಂದು ಸ್ವಲ್ಪ ಸೈಲೆಂಟಾಗಿ ನಿಂತ್ಕೊಂಡಿರ್ತಾರೆ. ಅಮ್ಮ ಅವ್ರ ಹತ್ರ ಏನಾಯ್ತು ಅಂತ ಕೇಳಿದಾಗ, ಏನಿಲ್ಲ, ನಾನು ನಿಮ್ಮ ಹತ್ರ ನಿಮ್ಮ ಮಗನ ಬಗ್ಗೆ ಏನೆಲ್ಲ ಹೇಳೋದು ಅದನ್ನೆಲ್ಲ ಲೇಟ್ ಮಾಡಿದೆ, ಇವಾಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಅವತ್ತು ನೈಟ್ ರವಿ ಕ್ಯಾಂಡಲ್ ಹಿಡ್ಕೊಂಡು ಯಾರೂ ಇಲ್ಲದೆ ಕಾಡಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಸಡನ್ನಾಗಿ ಒಂದು ದೆವ್ವ ಬಂದು ಅವ್ನ ಮುಂದೆ ನಿಂತ್ಕೊಂಡು, ನೀನು ಇಲ್ಲಿಂದ ಆಚೆ ಹೋಗು ಅಂತ ಕಿರ್ಸುತ್ತಾ. ರವಿಗೆ ಒಂದು ನಿಮಿಷ ಉಸಿರೇ ನಿಂತೋಗುತ್ತೆ. ಆಮೇಲೆ ನೋಡಿದ್ರೆ ಅದೆಲ್ಲ ಕನಸು. ರವಿ ಮಾಡ್ಕೊಂಡಿರೋವಾಗ ಅದೆಲ್ಲ ಅವ್ನು ಕನಸಾಗಿ ಬಂದಿದೆ. ಆವಾಗ ರವಿನೂ ಸನ್ಯಾಸಿ ಹಾಕೊಂಡು ಕೊಟ್ಟರಲ್ವ ಕಪ್ತಾರ, ಅದನ್ನು ಬಿಟ್ಟು ಸೈಡಲ್ಲಿ ಇಟ್ಟಿರ್ತಾನೆ. ಅದನ್ನು ತಿರ್ಗಾ ಕತ್ತಲ್ಲಿ ಹಾಕೊಂಡು ಪ್ರೇಯರ್ ಮಾಡ್ಬಿಟ್ಟು ಮಾಡ್ಕೊತಾನೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಅಪ್ಪ ತಾತ ಹತ್ರ, ಅಂಕಲ್ ಹೇಳ್ಬಿಟ್ಟು ಹೋದ್ರಲ್ವ ಭವಿಷ್ಯಲ್ಲವರು, ಅದೆಲ್ಲ ತಾತ ಹತ್ರ ಹೇಳ್ತಾ ಇರ್ತಾರೆ. ಆವಾಗ ತಾತನೂ ಹಂಗಂದ್ರೆ ಭವಿಷ್ಯಲ್ಲವರು ಹೇಳಿರೋ ಪ್ರೆಡಿಕ್ಷನ್ಸ್ ಎಲ್ಲ ರವಿಗೆ ಮ್ಯಾಚ್ ಆಗೋ ಥರ ಇದೆ. ಯಾಕಂದರೆ ಅವನಿಗೆ 21 ವರ್ಷ, ಮೊಮ್ಮಗನಿಗಿಂತ ಕಡಿಮೆ ಏಜ್ ಆಗಿದ್ದಾನೆ. ಆಮೇಲೆ ಆಡ್ ನಂಬರ್ ಏಜಲ್ಲೇ ಇದ್ದಾನೆ. ಆಮೇಲೆ ಅವನು ಈ ಊರಿಗೆ ಸೇರಿದವನು ಇಲ್ಲ, ಅವನಾಗೆ ಇವಾಗ ನಮ್ಮ ಮನೆಗೂ ಬಂದಿದ್ದಾನೆ. ಆದ್ದರಿಂದ ನಮ್ಮ ಅಮ್ಮನ ಅವಾಗ ಮದುವೆ ಆಗಕ್ಕೆ ಅವನೇ ಕರೆಕ್ಟಾಗಿರೋ ಜೋಡಿ. ಆದರೆ ಒಂದು ಹುಡುಗ ಮದುವೆ ಆಗೋದ್ರಿಂದ ನಿಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವರು, ನಮ್ಮ ಮಗ ಚೆನ್ನಾಗಿ ಸಂತೋಷವಾಗಿರ್ತಾನೆ ಅಂದರೆ ಅದು ಯಾರಾಗಿದ್ರೂ ಸರಿ ಅಂತ ಹೇಳ್ತಾರೆ. ಅವಾಗ ತಾತನೂ, ಹಂಗಂದ್ರೆ ನಾನು ರವಿ ಹತ್ರ ಮಾತಾಡ್ತೀನಿ, ನೀವು ಲಾಂಗ್ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಕಿಚನಲ್ಲಿ ಕೆಲಸ ಮಾಡೋರೆಲ್ಲ ಅಡುಗೆ ಮಾಡ್ತಾ ಇರ್ತಾರೆ. ಅವಾಗ ಅವರೆಲ್ಲ, ಇವತ್ತು ಈ ಮನೆ ಮಗ ಲಾಂಗ್ ಇಲ್ಲಿ ಬರ್ತಾ ಇದ್ದಾನೆ, ಅದರಿಂದ ಲಾಂಗ್ ಇಷ್ಟ ಆಗೋ ಅಡುಗೆ ಎಲ್ಲ ಮಾಡ್ಬೇಕಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಅಲ್ಲಿ ಸೋನ್ ಅಂತ ಇನ್ನೊಂದು ಹುಡುಗನ ಅಡುಗೆ ಮಾಡ್ತಾ ಇರ್ತಾನೆ. ಅವನು ಅದನ್ನೆಲ್ಲ ಕೆಲಸ್ಕೊಂಡು ಲೈಟಾಗಿ ಸ್ಮೆಲ್ ಮಾಡ್ತಾ ಇರ್ತಾನೆ. ಯಾಕಂದರೆ ಅವ್ನಿಗೆ ಲಾಂಗ್ ಮೇಲೆ ಒಂದು ಸೈಡ್ ಇಲ್ಲ. ಅವಾಗ ರವಿ ಅಲ್ಲಿ ಬಂದು ಅಲ್ಲಿ ಅಡುಗೆ ಮಾಡೋರ ಹತ್ರ, ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಲ ಅಂತ ಕೇಳ್ತಾನೆ. ಆದರೆ ರವಿನ ಕಂಡ್ರೆ ಯಾಕೋ ಗೊತ್ತಿಲ್ಲ, ಸೋನ್ಗೆ ಹಾಕೋದೇ ಇಲ್ಲ. ಯಾವಾಗಲೂ ಅವನ್ನ ನೋಡಿದ್ರೆ ಗುರಾಯಿಸ್ತಾ ಇರ್ತಾನೆ. ಅದು ಕಂಟಿನ್ಯೂ ಅದೆಲ್ಲ ಏನು ಬೇಡಪ್ಪ, ಸುಮ್ಮನೆ ಕೂತ್ಕೊಂಡು ನಾವೆಲ್ಲ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಆವಾಗ ತರಕಾರಿ ಎಲ್ಲ ಒಂದು ಸ್ವಲ್ಪ ಖಾಲಿಯಾಗಿರುತ್ತೆ. ಆಂಟಿ ಸೋನ್ ಹತ್ರ, ನೀನು ಹೋಗಿ ತರಕಾರಿ ಇಸ್ಕೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಸೋನ್, ನನ್ನಿಂದೆಲ್ಲ ಹೋಗೋಕ್ಕಾಗಲ್ಲ, ಯಾಕೆ ನಾನು ಅಡುಗೆ ಮಾಡ್ತಾ ಇರೋದು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ, ಬೇಕಾದರೆ ಬೇರೆ ಯಾರನ್ನಾದ್ರೂ ಕಳಿಸಿ ಅಂತ ಹೇಳ್ತಾನೆ. ಆವಾಗ ರವಿನೂ, ಸರಿ ಆಯಿತು ಬಿಡಿ, ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಹೋಗೋ ದಾರಿಯಲ್ಲಿ ಒಂದು ಕಾರ್ ಅಡ್ಡ ಬಂದು ಅವ್ನ ಸೈಕಲ್ ಕೂತ್ಬಿಡುತ್ತೆ. ಆ ಕಾರ್ ಓಡಿಸ್ಕೊಂಡು ಬಂದಿರೋ ಡ್ರೈವರ್ ತುಂಬ ಒಳ್ಳೆಯವನು ಅನ್ಸುತ್ತೆ. ಅವ್ನು ಕೆಳಗಡೆ ಬಂದು ರವಿ ಹತ್ರ ತುಂಬ ಸಾರಿ ಅಂತ ಹೇಳ್ತಾ ಇರ್ತಾನೆ. ಆ ಕಾರ್ ಒಳಗಡೆ ಒಬ್ಬ ಕೂತಿರ್ತಾನೆ. ಅವನೇ ನಮ್ಮ ಇನ್ನೊಂದು ಇರೋ ಹೆಸರು ಲಾಂಗ್. ಅವನ ಹೆಸರು ಇನ್ನೂ ಉದ್ದದಾಗ ಏನೋ ಬರುತ್ತೆ, ಆದರೆ ನಾನು ಲಾಂಗ್ ಅಂತಲೇ ಕರಿತೀನಿ. ಅವನ ಕಾರಿಂದ ಹಂಗೆ ಎಲ್ಲಿ ಬಂದು ನಿಂತಿದೆ. ಈ ವೈಯರಿಯು ಕ್ಯೂಟಿ ಪೈ ಸೀನ್ಸ್ ಎಲ್ಲ ಹಂಗೆ ಕಣ್ಮುಂದೆ ಬಂದು ಹೋಗ್ತಾ ಇದೆ. ಅವ್ನ ಕಾರಿಂದ ಎಲ್ಲಿ ಬಂದು ರವಿ ಹತ್ರ, ನಿನ್ನ ಬಿದ್ದು ಸಾಯಕ್ಕೆ ಬರೋ ಜಾಗನೇ ಇಲ್ವಾ, ನನ್ನ ಕಾರೇ ಬೇಕಾಯ್ತಾ ಅಂತ ಕೇಳ್ತಾನೆ.
ಅದಕ್ಕೆ ರವಿನೂ ನಾನಾಗೇನು ಬಂದು ಬಿದ್ದಿಲ್ಲ, ನಿಮ್ಮ ಡ್ರೈವರೇ ನನ್ನನ್ನು ಆಕ್ಸಿಡೆಂಟ್ ಮಾಡಿದ್ದು, ಆದರೆ ಅವ್ರು ತುಂಬ ಒಳ್ಳೆಯವರು, ಅವ್ರು ಇಲ್ಲಿ ಬಂದು ನನ್ನ ಹತ್ರ ಸಾರಿ ಕೇಳ್ತಾ ಇದ್ದಾರೆ, ಆದರೆ ನೀನೇನು ಓವರಾಗಿ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅವಾಗ ಲಾಂಗಿಗೂ ಒಂದು ಸ್ವಲ್ಪ ಕಾಸು ದುರಂಕಾರದಿಂದ ನೀನೇನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ, ಎಷ್ಟೋ ಕಾಸು ಬೇಕು ಅಂತ ಕೇಳ್ತಾನೆ. ಅವಾಗ ಇನ್ನೂ ರವಿ ಕೋಪ ಬಂದು ನೀನು ನನ್ನನ್ನು ತುಂಬ ಇನ್ಸಲ್ಟ್ ಮಾಡ್ತಾ ಇದ್ದೀನಿ, ನನಗೆಲ್ಲ ಕಾಸೆಲ್ಲ ಏನು ಬೇಕಾಗಿಲ್ಲ, ಆ ಕಾಸು ಇಟ್ಕೊಂಡು ನೀನೇ ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ಲಾಂಗ್ ಮನೆಗೆ ಬಂದಿದೆ. ಅಪ್ಪ ಅಮ್ಮ ತಾತ 3 ಜನ ಲಾಂಗ್ ಹತ್ರ ಅವ್ನ ಮದುವೆ ವಿಷಯದ ಬಗ್ಗೆ ಹೇಳ್ತಾರೆ. ಅದಕ್ಕೆ ಲಾಂಗ್ ನನಗೆ ಈ ಮದುವೆದಲ್ಲಿ ಒಂದು ಸ್ವಲ್ಪನೂ ಇಷ್ಟ ಇಲ್ಲ, ಅದು ಈ ಜೋಶಿಯ ಜಾತಕ ಇದನ್ನೆಲ್ಲ ನಾನು ನಂಬಕ್ಕೆ ಹೋಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಪ್ಪ ಅಮ್ಮ ತಾತನೂ ಇದೆಲ್ಲ ನಿನಗಂತ ಮಾಡ್ಕೊಂಡಿಲ್ಲ, ಆದ್ರೂ ಪ್ಲೀಸ್ ಇದನ್ನೆಲ್ಲ ನೀನು ನಮ್ಮ ಖುಷಿಗಂತನಾದರೂ ಮಾಡ್ಕೊ ಅಂತ ಹೇಳ್ತಾರೆ. ಅದಕ್ಕೆ ಲಾಂಗ್ ಒಂದು ಸ್ವಲ್ಪ ಯೋಚನೆ ಮಾಡಿ ಸರಿ ನಾನು ಮದುವೆ ಮಾಡ್ಕೊತೀನಿ, ಆದರೆ ನಾನು ಒಂದು 6 ತಿಂಗಳು ಮಾತ್ರನೇ ನಾನು ಇಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಇವ್ರು ಹಿಂಗೆಲ್ಲ ಮಾತಾಡ್ತಾ ಇರೋದನ್ನ ತುಂಬ ಉಗ್ರವಾಗಿ ಒಂದು ದೆವ್ವ ನಿಂತ್ಕೊಂಡು ಕೇಳಿಸ್ಕೊತಾನೆ ಇರುತ್ತೆ. ಆಮೇಲೆ ತಾತ ರವಿ ಹತ್ರ ಬಂದು ನಾನು ನಿನ್ನ ಹತ್ರ ಒಂದು ಹೆಲ್ಪ್ ಕೇಳಬೇಕಪ್ಪ, ನಮ್ಮ ಅಮ್ಮಗ ಲಾಂಗ್ಗೆ ಮದುವೆ ಮಾಡ್ಸೋಣ ಅಂತ ಇದ್ದೀವಿ, ಅವ್ನ ನೀನೇ ಮದುವೆ ಮಾಡ್ಕೊಳ್ಬೇಕು. ಅವತ್ತು ನಿನ್ನ ಮನೆಗೆ ಬರೋ ದಿವಸ ಒಬ್ಬರು ಜಾತಕ ಎಲ್ಲ ಅವ್ರು ಬಂದಿದ್ರಲ್ವ ಅಂಕಲ್ಲಿ, ಅವರು ನಮ್ಮ ಅಮ್ಮನ ಜಾತಕ ನೋಡಿಬಿಟ್ಟು ಇವಾಗ ಅವನಿಗೆ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ಸರಿ ಹೋಗ್ಬೇಕಂದ್ರೆ ಅವನು ಮದುವೆ ಮಾಡಿಸ್ಬೇಕು, ಅವ್ನ ಜಾತಕಗೂ ನಿನ್ನ ಜಾತಕಗೂ ಮ್ಯಾಚ್ ಆಗ್ತಾಯಿದೆ, ಅದರಿಂದ ಪ್ಲೀಸ್ ನೀನು ನನ್ನ ಮದುವೆ ಆಗು ಅಂತ ಹೇಳ್ತಾರೆ. ಅವಾಗ ಲಾಂಗಲ್ಲಿ ಬಂದು ಅವ್ನ ತಾತ ಹತ್ರ ಇವನೇ ನೀವು ಹೇಳಿರೋ ಹುಡುಗನ ಅಂತ ಕೇಳ್ತಾನೆ. ಅವಾಗ ರವಿನೂ ಅವನ್ನ ನೋಡಿದೆ, ಇಬ್ಬರು ಒಬ್ರಿಗೊಬ್ರು ಗ್ರಹಿಸ್ಕೊತಾ ಇರ್ತಾರೆ. ರವಿ ತಾತ ಹತ್ರ ನನಗೆ ಇದ್ರಲ್ಲ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಬರ್ತಾನೆ. ಅವಾಗ ತಾತನೇ ಅವನ ಹತ್ರ ನನಗೆ ಗೊತ್ತಪ್ಪ, ನಾನು ಕೇಳ್ತಾ ಇರೋದು ತುಂಬ ದೊಡ್ಡ ವಿಷಯ ಅಂತ, ಆದರೆ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನಗೆ ಏನಾದರೂ ಒಂದು ಆದರೆ ನೀವಿಬ್ಬರು ಒಬ್ರಿಗೊಬ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅವಾಗ ಲಾಂಗ್ ತಾತ ಹತ್ರ ಸರಿ ತಾತ ನಿಮ್ಮ ಇಷ್ಟದ ಪ್ರಕಾರನೇ ನಡೀಲಿ ಅಂತ ಹೇಳಿ ರವಿ ಕೈ ಹಿಡ್ಕೊಂಡು ಅವ್ನ ರೂಮ್ಗೆ ಹೇಳ್ಕೊಂಡು ಹೋಗಿ ನೀನು ಇಲ್ಲಿ ಏನೋ ಮಾಡ್ತಾ ಇದೆಯಾ, ಯಾಕೋ ಇಲ್ಲಿ ಬಂದಿದ್ಯಾ, ನೀನೇನು ಕಾಸ್ಕಂತ ಬಂದಿದ್ಯಾ, ಎಷ್ಟು ಕಾಸು ಬೇಕಿಲ್ಲ, ನಾನು ನನ್ನ ತಾತ ಹತ್ರ ಹೇಳಿ ಇಸ್ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಏನೋ ನೀನು ಯಾವಾಗಲೂ ಕಾಸು ಅಂತ ಮಾತಾಡ್ತಾ ಇದ್ದೆ, ನನಗೆ ಕಾಸು ಬೇಕಂದರೆ ನಾನು ಹೋಗಿ ನಿಮ್ಮ ತಾತ ಹತ್ರನೇ ಕೇಳ್ತಾ ಇದ್ದೆ, ನಾನು ಕೇಳಿದ್ರೆ ಅವ್ರು ಎಷ್ಟು ಬೇಕಾದರೂ ನಾನು ಕೊಡ್ತಾಯಿದ್ರು, ಆದರೆ ನನಗೆ ಅದೆಲ್ಲ ಏನೂ ಬೇಡ, ನಾನು ನಿಮ್ಮ ತಾತ ಹತ್ರ ನಿನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಇದ್ದೆ, ಆದರೆ ಇವಾಗ ನೀನು ಮಾತಾಡಿದೆ ನೋಡಿ, ಈ ಮಾತನ್ನ ಕೇಳಿಸ್ಕೊಂಡು ನಾನು ನನ್ನ ಮನಸ್ಸನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ, ನಾನು ಹೋಗಿ ಎಲ್ಲರ ಹತ್ರನೂ ನನಗೆ ಈ ಮದುವೆಗೆ ಒಪ್ಪಿಗೆ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅವತ್ತು ನೈಟ್ ರವಿ ಮಾಡ್ಕೊಂಡಿರುವಾಗ ತಿರ್ಗಾ ಅವ್ನಿಗೆ ಏನೇನೋ ಕೆಟ್ಟ ಕನಸೆಲ್ಲ ಬರ್ತಾ ಇರುತ್ತೆ. ಆವಾಗ ಅವ್ನ ನಿದ್ದೆಯಿಂದ ಎದ್ದು ಸನ್ಯಾಸಿ ಅಂಕಲ್ ಕೊಟ್ಟಿರೋ ಕಪ್ ಥರನ ತಿರ್ಗಾ ಕತ್ತಿಗೆ ಹಾಕೊಂಡು ಪ್ರೇಯರ್ ಮಾಡಿಬಿಟ್ಟು ಮಾಡ್ಕೊತಾನೆ. ಆವಾಗ ಯಾವುದೋ ಒಂದು ದೆವ್ವ ಅವ್ನ ಪಕ್ಕದಲ್ಲೇ ನಿಂತ್ಕೊಂಡು ಅವನ್ನ ನೋಡ್ತಾ ಇರುತ್ತೆ. ಹಾರರ್ ಮೂವಿಯಲ್ಲಿ ಇಂಥ ಸೀನ್ ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಫಿಲಮಿಂದ ನೋಡ್ಕೊಂಡು ಬಂದೆ, ಇದ್ರೂ ಇವಾಗ ನೋಡಿದ್ರು ಸಡನ್ನಾಗಿ ಒಂದು ದೆವ್ವನ ತೋರಿಸೋದು, ಅದು ಒಂದು ಸೌಂಡ್ ಎಫೆಕ್ಟಿಂದ ಒಂದು ದೆವ್ವನ ತೋರಿಸೋವಾಗ ಇವಾಗಲೂ ಎಲ್ಲರಿಗೂ ಭಯ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತಾತ ಅಮ್ಮ ನಾವು 3 ಜನ ಕೂತ್ಕೊಂಡು ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವಾಗ ರವಿನ ಅವ್ರಿಗೆಲ್ಲ ಒಂದು ಸ್ವಲ್ಪ ಫ್ಲವರ್ಸ್ ಎಲ್ಲ ಎತ್ಕೊಂಡು ಬಂದು ಕೊಡ್ತಾನೆ. ಅವ್ನು ಹೆಂಗೆ ನಡ್ಕೊಂಡು ಬರ್ತಾರೆ ಅಂದರೆ ಎಲ್ಲರೂ ಹೇಳ್ತಾರೆ ಅಲ್ವಾ, ದೊಡ್ಡವರು ಇರುವಾಗ ತಗ್ಗಿ ಬಗ್ಗೆ ನಡಿಬೇಕಂತ, ಆ ಥರ ರವಿ ಅವ್ರ ಮುಂದೆ ಬಂದು ನಿಂತ್ಕೊತಾನೆ. ಆವಾಗ ತಾತ ಅಮ್ಮ ಹತ್ರ ಮದುವೆಗೆ ಡೇ ಟು ಟೈಮ್ ಎಲ್ಲ ಫಿಕ್ಸ್ ಆಗಿದೆ, ಮದುವೆಗೆ ಬೇಕಾಗಿರೋ ಅರೇಂಜ್ಮೆಂಟ್ ಎಲ್ಲ ನೀನೇ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಮದುವೆನೇ. ಅವ್ರ ಊರ್ ಸ್ಟೈಲ್ ಮದುವೆ ಹೆಂಗಿರುತ್ತೆ ಅಂತ ನಾವು ಸೆಂಟ್ರಲ್ ಮತ್ತು ವೆಡ್ಡಿಂಗ್ ಪ್ಲಾನ್ ಸೀರೀಸ್ ಎಲ್ಲ ನೋಡಿದ್ದೀವಿ. ಆದರೆ ಇವ್ರ ಮದುವೆಗೆ ಮನೆಯವ್ರ ಮಾತ್ರನೇ, ಆಚೆಯಿಂದ ಯಾರನ್ನೂ ಕರೆಸಲಿಲ್ಲ. ಭವಿಷ್ಯದಲ್ಲಿ ಅವ್ರ ಅಂಕಲ್ದಿನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತಾ ಇದ್ದಾರೆ. ಆಮೇಲೆ ಮದುವೆ ಎಲ್ಲ ಆದಮೇಲೆ ಅವತ್ತು ನೈಟ್ ಲಾಂಗ್ ಅವ್ನ ರೂಮಲ್ಲಿ ಕೂತ್ಕೊಂಡಿರ್ತಾನೆ. ರವಿ ಒಂದು ತಲೆದಿ ಮೆತ್ಕೊಂಡು ಬಂದು ಲಾಂಗ್ ಪಕ್ಕದಲ್ಲಿಟ್ಟು ನಾನು ಇಲ್ಲೇ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಲಾಂಗ್ ಅದೆಲ್ಲ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ, ನೀನು ಇಲ್ಲೆಲ್ಲ ಮಲ್ಗಂಗೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಯಾಕಾಗಲ್ಲ, ನಾನು ನಿನ್ನನ್ನು ಮದುವೆ ಆಗಿದ್ದೀನಿ, ನಿನಗೇನಾದರೂ ಒಂದು ಆದರೆ ಅದೆಲ್ಲ ನನ್ನ ತಲೆ ಮೇಲೇ ಬರುತ್ತೆ. ಆಮೇಲೆ ಅಂಕಲ್ ಏನೇ ನನ್ನನ್ನು ಇಲ್ಲಿ ಮಾಡ್ಕೊಳಕ್ಕೆ ಇತ್ತು ಅಂತ ಹೇಳ್ತಾನೆ. ಅವಾಗ ಲಾಂಗ್ ಅವ್ನ ಮಾಡ್ಕೊಂಡು ಬಿಡ್ತೆ ಅವನ ಹತ್ರ ಹೋಗ್ತಾ ಇರ್ತಾನೆ. ಅವಾಗ ರವಿಗೂ ಬರೋದಾರೆ ಇಲ್ಲದೆ ಅವ್ನು ಬಂದು ಲಾಂಗ್ ಮೇಲೆ ಮಾಡ್ಕೊಂಡು ಇದ್ರ ಮೇಲೆ ನನ್ನ ಹತ್ರ ಬಂದರೆ ನನಗೆ ಜರ್ಗಕ್ಕೆ ಜಾಗ ಇಲ್ಲ, ಅದರಿಂದ ನಾನು ನಿನ್ನ ಮೇಲೆ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಅವಾಗ ಲಾಂಗ್ ಎತ್ತು ಕೂತ್ಕೊಂಡು ಸರಿ ನಾವಿಬ್ರು ಒಂದು ಡೀಲ್ ಹಾಕೋಣ, ನಾವಿಬ್ರು ಒಂದೇ ರೂಮಲ್ಲೇ ಇರೋಣ, ಆದರೆ ನಮ್ಮ ಮದುವೆ ಏನೂ ನಡೆಯಲ್ಲ, ಆಚೆ ಇರೋರ್ಗೆಲ್ಲ ನಾವಿಬ್ರು ಚೆನ್ನಾಗಿರೋರ ಥರ ತೋರಿಸ್ಕೊಬೇಕು. ಆಮೇಲೆ ಈ ನಾಟಕ ಎಲ್ಲ ಬರೀ 6 ಮಂತ್ಸ್ಗೆ ಮಾತ್ರನೇ, ಆಮೇಲೆ ನೀನು ನಿನ್ನ ದಾರಿ ನೋಡ್ಕೊಂಡು ನಾನು ನನ್ನ ದಾರಿ ನೋಡ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ರವಿನೂ ಸರಿ ಆಯಿತು, ನೀನು ಹೇಳಿದಕ್ಕೆ ನಾನು ಒಪ್ಕೊತೀನಿ, ಆದರೆ ಯಾರು ಗೊತ್ತು ಫ್ಯೂಚರಲ್ಲಿ ನಿನಗೆ ಆಸೆ ಬಂದು ನನ್ನ ಜೊತೆ ಬಂದು ಮಾಡ್ಕೊಂಡ್ರೂ ಮಾಡ್ಕೊಬೋದು ಅಂತ ಹೇಳ್ತಾನೆ. ಅದಕ್ಕೆ ಲಾಂಗ್ ಅದಕ್ಕೆಲ್ಲ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಮಾಡ್ಕೊತಾನೆ. ಅವಾಗ ರವಿನೂ ಮಲ್ಗೋವಾಗ ಇವತ್ತು ನೈಟ್ ನನಗೆ ಯಾವ ಕೆಟ್ಟ ಕನಸು ಬರಬಾರ್ದು ಅಂತ ಪ್ರೇಯರ್ ಮಾಡ್ಬಿಟ್ಟು ಮಾಡ್ಕೊತಾನೆ. ಆಮೇಲೆ ಇಬ್ಬರು ನಿದ್ದೆನೇ ಓದಾಡ್ತಾ ಫೇಸ್ ಟು ಫೇಸ್ ನೋಡೋ ಥರನೇ ಮಾಡ್ಕೊಂಡಿರ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಕಾಫಿ ಕುಡಿತಾ ಇರೋವಾಗ ತಾತ ರವಿ ಹತ್ರ ಲಾಸ್ಟ್ ನೈಟ್ ನೀನು ಲಾಂಗ್ ರೂಮಲ್ಲಿ ಚೆನ್ನಾಗಿ ಮಾಡ್ಕೊಂಡ ನಿನಗೆ ನಿದ್ದೆ ಬಂತಂತ ಕೇಳ್ತಾರೆ. ಅವಾಗ ತಾನೇ ಅವನಿಗೂ ಒಂದು ವಿಷಯ ಫ್ಲಾಶ್ ಆಗುತ್ತೆ, ಲಾಂಗ್ ರೂಮಲ್ಲಿ ಮಾಡ್ಕೊಂಡಿರೋವಾಗ ಮಾತ್ರ ಅವ್ನಿಗೆ ಯಾವ ಕೆಟ್ಟ ಕನಸು ಬಂದಿರಲ್ಲ, ಅದು ಅವ್ನಿಗೆ ಜ್ಞಾಪಕ ಬರುತ್ತೆ. ಆಮೇಲೆ ತಾತ ಹತ್ರ ನನಗೆ ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳ್ತಾನೆ. ಆಮೇಲೆ ಲಾಂಗ್ ರವಿ ಇಬ್ಬರು ಎಲ್ಲೋ ಆಚೆ ಹೋಗ್ಬಿಟ್ಟು ಮನೆ ಒಳಗಡೆ ಬರ್ತಾ ಇರ್ತಾರೆ. ಲಾಂಗ್ ಏನೋ ಫಸ್ಟ್ ಮುಂದೆ ಹೋಗ್ಬಿಡ್ತಾನೆ. ರವಿ ಇರೋ ಥಿಂಗ್ಸ್ನೇ ಎತ್ಕೊಂಡು ಅವ್ನ ಹಿಂದೆ ಹೋಗ್ತಾ ಇರ್ತಾನೆ. ಅವಾಗ ಸೋನು ಮೇಲಿರೋ ರೂಮ್ಗಳಲ್ಲೆಲ್ಲ ಕಿಟಕಿ ಒರೆಸ್ತಾ ಇರ್ತಾನೆ. ರವಿ ಕರೆಕ್ಟಾಗಿ ಒಳಗಡೆ ಎಂಟ್ರಿ ಆಗೋವಾಗ ಆ ಮೇಲಿರೋ ಒಂದು ಪಾಟ್ ಬಂದು ರವಿ ಮೇಲೇ ಬೀಳುತ್ತೆ. ಆದರೆ ರವಿ ಜಸ್ಟ್ ಮಿಸ್ಸಲ್ಲಿ ಎಸ್ಕೇಪ್ ಆಗಿಬಿಡ್ತಾನೆ. ತಲೆ ಮೇಲೆ ಬೀಳ್ಬೇಕಾಗಿರೋ ಆ ಪಾಟ್ ಬಂದು ಅವ್ನ ಕಾಲ್ ಮೇಲೆ ಬೀಳುತ್ತೆ. ಆ ಸೌಂಡ್ ಕೇಳಿ ಲಾಂಗ್ ಅಲ್ಲಿ ಬಂದು ರವಿ ಕಾಲು ಏಟಾಗಿರೋದನ್ನ ನೋಡಿ ಅವ್ನ ಹಂಗೆ ಎತ್ಕೊಂಡು ಹೋಗ್ತಾನೆ. ಅವಾಗ ಡ್ರೈವರು ಅಲ್ಲೇ ಇರ್ತಾನೆ. ಆ ಪಾಟ್ ಹೆಂಗ್ ಬಿದ್ದಿತ್ತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ತಾನೇ ಸೋನ್ ಮೇಲೆಲ್ಲ ಕಿಟಕಿ ಒರೆಸ್ತಾ ಇರೋದನ್ನ ನೋಡ್ತಾನೆ. ಸೋನ್ ಹತ್ರ ಇದು ನೀನ್ ಮಾಡ್ದ ಅಂತ ಕೇಳ್ತಾನೆ. ಅದಕ್ಕೆ ಅವನು ಏನು ಇಲ್ಲದೆ ನಿಂತ್ಕೊಂಡಿರ್ತಾನೆ. ಆದರೆ ಆ ಸೋನ್ ಮಾಡಿರಲ್ಲ, ಯಾಕಂದ್ರೆ ಸೋನ್ ಎಲ್ಲ ನಿಂತ್ಕೊಂಡಿರ್ತಾನೆ, ಆ ಪಾಟ್ ಬಿದ್ದಿರೋ ಜಾಗ ಬೇರೆ.
ಆದರೆ ಸೂನ್ ಉರಿಸ್ತಾ ಇರೋ ಕಿಟಕಿ ಪಕ್ಕದಲ್ಲಿ ಇನ್ನೊಂದು ಕಿಟಕಿ ಇದೆ, ಅಲ್ಲೊಂದು ದೆವ್ವ ನಿಂತ್ಕೊಂಡಿದೆ. ಹಾಗಂದ್ರೆ ಸ್ಪಾಟ್ ಬಿದ್ದಿದ್ದು ಕರ್ಣ ಆ ದೆವ್ವನೇ. ಆದರೆ ಇದೇ ಸೀನ್ನ ಕನ್ನಡ, ತಮಿಳ್, ತೆಲುಗು ಅಂತ 3 ಲ್ಯಾಂಗ್ವೇಜಲ್ಲೂ ನಾವು ನೋಡಿದ್ದೀವಿ. ತಿರ್ಗಾ ತಾಯಿ BL ಮೂವಿಯಲ್ಲೂ ಇದೇ ಥರ ಸೀನ್ ನೋಡ್ತಾ ಇದ್ದೀವಿ. ಯಾವ ಲ್ಯಾಂಗ್ವೇಜ್ ಹಾರರ್ ಮೂವಿ ಆಗಲಿ, ಯಾವ ಥರ ಮೂವಿ ಆಗಲಿ, ಆದರೆ ಎಲ್ಲ ಹಾರರ್ ಮೂವಿಯಲ್ಲೂ ಎಲ್ಲ ಸೀನು ಒಂದೇ ಥರನೇ ಇರುತ್ತೆ. ಆಮೇಲೆ ಅವತ್ತು ನೈಟ್ ರವಿ ಆ ಮನೇಲಿ ಒಬ್ಬನೇ ಓಡಾಡ್ತಾ ಇರ್ತಾನೆ. ಆವಾಗ ಅಲ್ಲಿರೋ ಲೈಟ್ಸ್ ಎಲ್ಲ ಆಫ್ ಆಗಿ ಒಣಗ್ತಾ ಇರುತ್ತೆ. ಆವಾಗ ಹಂಗೆ ಮೆತ್ತ ಹಿಂದೆ ತಿರುಗಿ ನೋಡಿದ್ರೆ ಹಿಂದೆ ಯಾರೂ ಇರಲ್ಲ. ಆಮೇಲೆ ಮುಂದೆ ತಿರುಗಿ ನೋಡಿದ್ರೆ ಅವ್ನ ಮುಂದೆನೇ ಒಂದು ದೆವ್ವ ನಿಂತ್ಕೊಂಡಿರುತ್ತಾ. ಎದ್ರುಕೊಂಡು ಜೋರಾಗಿ ಕಿರ್ಚ್ಕೊಂಡು ಅಲ್ಲೇ ಕುತ್ಕೊಂತಾನೆ. ಅವಾಗ ಸೌಂಡ್ ಕೇಳಿ ಲಾಂಗ್ ಅವನ ಹತ್ರ ಬಂದು ಅವ್ನ ಒಂದು ಸ್ವಲ್ಪ ಸಮಾಧಾನ ಮಾಡಿಸಿ ಅವ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ರವಿಗ ಆ ಮನೇಲಿ ಏನೋ ತಪ್ಪಾಗಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ತಾನೆ. ಅವನು ಒಂದು ಕಡೆ ಸುಮ್ಮನೆ ಕುತ್ಕೊಂಡಿರ್ಬೇಕು. ಆ ಮನೇಲಿ ಈ ಥರ ಓಡಾಡ್ತಾ ಇದ್ರೆ ಇರೋ ದೆವ್ವ ಎಲ್ಲ ಬಂದು ಅವ್ನ ಅಟ್ಯಾಕ್ ಮಾಡಿದ್ರೆ ಏನು ಮಾಡುತ್ತೆ? ಆಮೇಲೆ ಲಾಂಗ್ ರವಿ ಕಾಲ್ಗೆಲ್ಲ ಏಟಾಗಿದೆ ಅಲ್ವಾ, ಅದಕ್ಕೆಲ್ಲ ಆಯಿಲ್ಮೆಂಟ್ ಹಾಕ್ತಾ ಇರ್ತಾನೆ. ಅವಾಗ ಅವ್ನ ಕಾಲು ಪಾದದಲ್ಲೂ ಮಚ್ಚೆ, ಆಮೇಲೆ ಚಿಕ್ಕ ವಯಸ್ಸಲ್ಲಿ ಏಟಾಗಿರೋ ಒಂದು ಮಾರ್ಕ್ ಇರುತ್ತೆ. ಅದನ್ನು ನೋಡಿ ಈ ಮಾರ್ಕ್ ನಿನ್ಗೆ ಯಾವಾಗಾಯಿತು, ಆಮೇಲೆ ಈ ಮಚ್ಚೆ ನಿನಗೆ ಬೈ ಬರ್ತಿಂದಾನೇ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು, ಈ ಮಚ್ಚೆ ನನಗೆ ಬೈ ಬರ್ತಿಂದಾನೇ ಇದೆ, ಆಮೇಲೆ ಈ ಏಟಾಗಿರೋ ಮಾರ್ಕ್ ಇದು ನನಗೆ ಚಿಕ್ಕ ವಯಸ್ಸಲ್ಲಿ ಆಗಿದ್ದು ಅಂತ ಹೇಳ್ತಾನೆ. ಅವಾಗ ಲಾಂಗ್ ಅವ್ನ ಡ್ರಾಯರಿಂದ ಒಂದು ನೆಕ್ಲೆಸ್ ಎತ್ಕೊಂಡ್ಬಂದು ರವಿ ಹತ್ರ ತೋರಿಸಿ ಇದು ನಿನ್ನ ಜ್ಞಾಪಕ ಇದೆಯಾ ಅಂತ ಕೇಳ್ತಾನೆ. ಆಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾವ್ರೆ. ಲಾಂಗ್ ರವಿ ಇಬ್ರು ಚಿಕ್ಕ ಹುಡುಗರಾಗಿದ್ದಾಗ ಇಬ್ರು ಮೀಟ್ ಆಗಿರ್ತಾರೆ. ಅದು ಹೆಂಗಂದ್ರೆ ತಾತ ಲಾಂಗ್ನ ಸನ್ಯಾಸಿ ಮಠಕ್ಕೆ ಕರ್ಕೊಂಡು ಬಂದಿರ್ತಾರೆ. ಅವಾಗ ಚಿಕ್ಕ ಹುಡುಗ ರವಿಗೆ ಕಾಲು ಏಟಾಗಿರುತ್ತೆ. ಲಾಂಗ್ ಅವ್ನ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಅವ್ನ ಗಾಯಕ್ಕೆಲ್ಲ ಬ್ಯಾಂಡೇಜ್ ಆಗ್ತಾ ಇರ್ತಾನೆ. ಆಮೇಲೆ ಅವ್ನ ಪಾದದಲ್ಲಿರೋ ಮಚ್ಚೆನ ನೋಡ್ಬಿಟ್ಟು ಇದು ತುಂಬ ಕ್ಯೂಟ್ ಆಗಿದೆ ಅಂತ ಹೇಳ್ತಾನೆ. ರವಿನೂ ಅವನ ಹತ್ರ ಎಲ್ಲರೂ ಇದು ತುಂಬ ಅಸಹ್ಯವಾಗಿದೆ ಅಂತ ಹೇಳ್ತಾರೆ. ನನ್ನ ಕಾಲನ್ನ ಏನೋ ಅಸಹ್ಯವಾಗಿ ಮಾಡ್ಬೇಕಂತಾನೆ ನನ್ನ ಫ್ರೆಂಡ್ಸ್ ಎಲ್ಲ ನಡೆಯೋ ದಾರಿಯಲ್ಲಿ ಕ್ಲಾಸ್ ಬೇಸ್ ಹಾಕಿದ್ರು, ಅದು ನೋಡಿದೆ ನಾನು ತುಳಿದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಲಾಂಗು ಇದೇನೋ ಅಸಹ್ಯವಾಗಿಲ್ಲ, ನಿನ್ನ ಥರನೇ ತುಂಬ ಕ್ಯೂಟ್ ಆಗಿದೆ ಅಂತ ಹೇಳ್ತಾನೆ. ಆಮೇಲೆ ಲಾಂಗ್ ರವಿಗೆ ಅವನ್ನ ಯಾರಾದರೂ ಹರ್ಟ್ ಮಾಡಿದ್ರು ಅವ್ರ ಜೊತೆಲ್ಲ ಹೆಂಗೆ ಫೈಟ್ ಮಾಡ್ಬೇಕಂತಲೇ ಹೇಳ್ಕೊಡ್ತಾ ಇರ್ತಾನೆ. ಆಮೇಲೆ ತಿರ್ಗಾ ಅವ್ನ ಮನೆಗೆ ಹೋಗ್ಬೇಕಾದಾಗ ರವಿ ಅವ್ನ ಕತ್ತಲ್ಲಿ ಹಾಕೊಂಡಿರೋ ನೆಕ್ಲೆಸ್ನ ಲಾಂಗ್ ಹತ್ರ ಕೊಟ್ಟು ಇದು ನನ್ನ ಜ್ಞಾಪಕವಾಗಿ ನಿನ್ನ ಹತ್ರನೇ ಇಟ್ಕೊ ಅಂತ ಹೇಳಿರ್ತಾನೆ. ಇಷ್ಟು ವರ್ಷ ಲಾಂಗು ಅದನ್ನು ಭದ್ರವಾಗಿ ಇಟ್ಕೊಂಡಿರ್ತಾನೆ. ಇದೆಲ್ಲ ಇವಾಗ ಇಬ್ರಿಗೂ ಜ್ಞಾಪಕ ಬಂದು ನೀನೇ ನಾವು ಹುಡುಗ, ನಿನ್ನನ್ನು ತಿರ್ಗಾ ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಅಂತ ಇಬ್ಬರು ಒಂದೇ ಥರ ಮಾತಾಡ್ಕೊತಾ ಇರ್ತಾರೆ. ಆವಾಗ ರವಿ ಅವನ ಹತ್ರ ಚಿಕ್ಕ ವಯಸ್ಸಲ್ಲಿ ನೀನು ನನಗೆ ಫೈಟ್ ಹೇಳ್ಕೊಟ್ಟೆ ಅಲ್ವಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್, ಇವಾಗ ನಾನು ನಿನ್ನ ಹತ್ರ ಆ ಫೈಟ್ನ ತೋರಿಸ್ಬೋದಂತ ಹೇಳಿ ಲಾಂಗ್ ಹತ್ರ ಸುಮ್ಮನೆ ಟಿಶ್ಯೂ ಮಾಡ್ತಾ ಇರ್ತಾನೆ. ಲಾಂಗು ಅವನ ಜೊತೆ ಸೇರ್ಕೊಂಡು ಆಟಾಡ್ತಾ ಇರ್ತಾನೆ. ಇಲ್ಲಿಂದ ಇವರಿಬ್ರಿಗೂ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಇರೋ ಒಂದು ಲವ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರವಿನೇ ಫಸ್ಟ್ ನಿದ್ದೆಯಿಂದ ಎದ್ದೇಳ್ತಾನೆ. ಅವ್ನು ಲಾಂಗ್ ಆಫೀಸ್ಗೆ ಹೋಗ್ಬೇಕಾದ್ರೆ ಹಾಕೊಂಡಾಗ ಡ್ರೆಸ್ ಎಲ್ಲ ಎತ್ತಿಡ್ತಾ ಇರ್ತಾನೆ. ಆದರೆ ಅವ್ನು ಕಾಲು ಇಟ್ಟಾಕಿದೆ ಅಲ್ವಾಗ ಸರಿಯಾಗಿ ನಡೆಯೋಕ್ಕಾಗದೆ ಕಾಲು ಸ್ಲಿಪ್ಪಾಗಿ ಕೆಳಗಡೆ ಬೀಳಕ್ಕೆ ಹೋಗ್ತಾನೆ. ಅವಾಗ ಲಾಂಗ್ ಬಂದು ಅವನ್ನ ಟೈಟಾಗಿ ಹಿಡ್ಕೊಂಡು ಇದನ್ನೆಲ್ಲ ಯಾಕೆ ನೀನು ಮಾಡೋಕ್ಕೆ ಹೋಗ್ತೀಯಾ, ಇವಾಗ ನಿನಗೆ ಹುಷಾರಿಲ್ಲ, ನಿನಗೆ ಹುಷಾರಿಲ್ಲದೆ ಇರೋವಾಗ ನಾನೇ ನಿನ್ನನ್ನು ನೋಡ್ಕೊಳ್ಬೇಕು, ನಿನಗೇನಾದರೂ ಹೆಲ್ಪ್ ಬೇಕಾದರೆ ನೀನು ಯಾವಾಗ ಬೇಕಾದರೂ ನನ್ನ ಹತ್ರ ಕೇಳ್ಬೋದು, ನಾನು ಬಂದು ನಿನಗೆ ಮಾಡ್ತೀನಿ, ಆಮೇಲೆ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ಸಾಯಂಕಾಲ ಬೇಗ ಬಂದು ನಿನ್ನನ್ನು ನೋಡ್ತೀನಿ ಅಂತ ಹೇಳ್ತಾನೆ. ಇವನು ಇಷ್ಟು ಮುದ್ದಾಗಿ ಮಾತಾಡ್ಬಿಟ್ಟು ಹೋಗೋವಾಗ ರವಿಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಲಾಂಗ್ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾ ಇರೋವಾಗ ರವಿ ಅವನಿಗಂತ ಮನೇಲಿ ಕಾಯ್ತಾ ಇರ್ತಾನೆ. ಆಮೇಲೆ ಇಬ್ಬರು ವೀಕೆಂಡೆಲ್ಲ ಆಚೆ ಹೋಗಿ ರವಿಗೆ ಏನೆಲ್ಲ ಬೇಕೋ ಅದೆಲ್ಲ ಲಾಂಗ್ ಕೊಡಿಸ್ತಾ ಇರ್ತಾನೆ. ಈ ಸೀನ್ಸ್ ಎಲ್ಲ ಹಂಗೆ ಒಂದು ಸಾಂಗಲ್ಲಿ ತೋರಿಸಿರ್ತಾರೆ. ಹೊಸ್ದಾಗಿ ಮದುವೆ ಆದವರು ಹಿಂಗೆಲ್ಲ ಇರ್ತಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಆದರೆ ಇದೆಲ್ಲ ಒಂದು 6 ತಿಂಗಳವರೆಗೂ ಇರುತ್ತೆ. ಆಮೇಲೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಕೇಳಿದ್ರೆ ಯಾರೂ ಮಾಡಲ್ಲ. ಗಂಡ ಒಂದು ಕಡೆ ಮುಖ ತಿರುಗಿಸ್ಕೊಂಡು ಹೋದ್ರೆ ಹೆಂಡತಿ ಇನ್ನೊಂದು ಕಡೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಇದೆಲ್ಲ ನಾನಾಗಿ ಹೇಳ್ತಾ ಇಲ್ಲ ಫ್ರೆಂಡ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ. ಆಮೇಲೆ ಒಂದು ದಿವಸ ಸೋನ್ ಮತ್ತು ಅವ್ರ ಅಮ್ಮ ಕಿಚನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರೋವಾಗ ರವಿ ಅವ್ರ ಹತ್ರ ಬಂದು ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಲ ಅಂತ ಕೇಳ್ತಾನೆ. ಅದಕ್ಕೆ ಅವರು ಏನೋ ಒಂದು ಡೆಸರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಓ ಆ ಡೆಸರ್ಟ್ ಹಂಗಂದ್ರೆ ಅದು ನನಗೆ ಚೆನ್ನಾಗಿ ಗೊತ್ತು, ನಾನು ಇವತ್ತು ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಸೋನ್ ಇದ್ಕೊಂಡು ಇದೆಲ್ಲ ನೀನೇನು ಮಾಡಬೇಕಾಗಿಲ್ಲ, ಇದು ನನ್ನ ಕೆಲಸ, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಅವರಮ್ಮ ನೀನೇನೋ ಜಾಸ್ತಿ ಮಾತಾಡ್ತಾ ಇದೆಯಾ, ಇನ್ನೂ ಹೊರಗಡೆ ಬರೀ ಏನಾದರೂ ಕೆಲಸ ಇದ್ರೆ ಮಾಡ್ಕೋಬೇಕು ಅಂತ ಹೇಳಿ ಸೋನ್ ನಾನಿಂದ ಕಳಿಸ್ಬಿಟ್ಟ. ರವಿನ ಆ ಡೆಸರ್ಟ್ನ ಮಾಡೋಕ್ಕೆ ಬಿಡ್ತಾರೆ. ರವಿನೂ ಒಂದು ದಿವಸ ನಿಂತ್ಕೊಂಡು ಆ ಡೆಸರ್ಟ್ನ ಮಾಡಿ ಫಸ್ಟ್ ಒಂದು ಸ್ವಲ್ಪ ಗಂಡನಿಗಂತ ಎತ್ತಿಟ್ಟು ಇದನ್ನು ಸಪ್ರೇಟಾಗಿ ಇಡಿ ಅಂತ ಹೇಳ್ತಾನೆ. ಆಮೇಲೆ ಮಿಕ್ಕಿರೋದನ್ನೆಲ್ಲ ಬೇರೆಯವ್ರಿಗೆಲ್ಲ ಕೊಡಿ ಅಂತ ಹೇಳ್ಬಿಟ್ಟು ತಾತಾಗೆ ಇನ್ನೊಂದು ಸ್ವಲ್ಪ ಎತ್ಕೊಂಡು ಹೋಗ್ತಾನೆ. ತಾತನೂ ಅದನ್ನು ತಿಂದು ತುಂಬ ಚೆನ್ನಾಗಿದೆ, ಯಾರಿದು ನಿನ್ಗೆ ಹೇಳ್ಕೊಟ್ರು, ಸನ್ಯಾಸಿ ಅಂಕಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೌದು, ಅವ್ರು ಇದನ್ನೆಲ್ಲ ನನಗೆ ಹೇಳ್ಕೊಡುವಾಗ ಅವ್ರು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ನಾನು ಫಸ್ಟ್ ಪ್ರೇಯರ್ ಮಾಡಿಬಿಟ್ಟು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ತಾತನು ಅದಕ್ಕೆ ಇದು ಅವ್ರು ಮಾಡೋ ಟೇಸ್ಟಲ್ಲೇ ಇದೆ, ಆಮೇಲೆ ಯಾರಾದರೂ ನಿನ್ಗೆ ಏನಿದಾರ ಅವ್ರ ಫೇಸು ನಿನ್ನ ಫೇಸು ನೋಡೋಕೆ ಒಂದೇ ಥರ ಇದೆ ಅಂತ, ಅವರು ಚಿಕ್ಕ ವಯಸ್ಸಲ್ಲಿ ನೋಡೋಕೆ ನಿನ್ನ ಥರನೇ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಇವನು ಹಂಗಂದ್ರೆ ನಿಮ್ಮ ಸನ್ಯಾಸಿ ಅಂಕಲ್ ಚಿಕ್ಕ ವಯಸ್ಸಿಂದನೇ ಗೊತ್ತಾ ಅಂತ ಕೇಳಿದ್ರೆ ನನಗೆ ತುಂಬ ಚೆನ್ನಾಗೇ ಗೊತ್ತು ಅಂತ ಹೇಳಕ್ಕೆ ಬರ್ತಾರೆ. ಇವ್ರಿಗೆ ಮಾತೇನಿದೆ ಜೋರಾಗಿ ಗಾಳಿ ಬೀಸಿ ಇವ್ನು ಡೆಸರ್ಟ್ ತಂದು ಕೊಟ್ಟಿರೋ ಕನ್ನಡಿ ಬೋರ್ಡ್ ಕೆಳಗಡೆ ಬಿದ್ದು ಪೀಸಾಗಿ ಹೊಡೆದೋಗುತ್ತೆ. ರವಿನೂ ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗೋವಾಗ ಅವ್ನ ಕೈ ಕುಯ್ಕೊಂಡ್ಬಿಡ್ತಾನೆ. ತಾತ ಅವನ ಹತ್ರ ನೀನು ಇಲ್ಲಾರಪ್ಪ, ನಾನು ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಎದ್ದೋಗ್ತಾರೆ. ರವಿ ಅಲ್ಲಿ ಒಬ್ಬನೇ ನಿಂತ್ಕೊಂಡಿರೋವಾಗ ಡ್ರೈವರ್ ಅವನ ಹತ್ರ ಬಂದು ಅವ್ನ ಕೈ ಏಟಾಗಿರೋದನ್ನ ನೋಡ್ಬಿಟ್ಟು ಅವ್ನ ಕರ್ಚಿಫಿಂದಾನೆ ಆ ಬ್ಲಡ್ನೆಲ್ಲ ಒರೆಸ್ತಾ ಇರ್ತಾನೆ. ಆವಾಗ ಕರೆಕ್ಟಾಗಿ ಆ ಟೈಮಲ್ಲಿ ಲಾಂಗ್ ಅಲ್ಲಿ ಬಂದು ಇಲ್ಲಿ ನೀನು ಏನೋ ಮಾಡ್ತಾ ಇದೆಯಾ, ಅವನು ನನ್ನವನು, ಅವ್ನಿಗೇನಾದರೂ ಒಂದು ಆದರೆ ನೋಡ್ಕೊಳಕ್ಕೆ ನಾನಿದ್ದೀನಿ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆವಾಗ ರವಿನೂ ಹೇಳ್ತಾನೆ ಲಾಂಗ್ ಹತ್ರ ಅವ್ನು ನನ್ನ ಸುಮ್ಮನೆ ಹೆಲ್ಪ್ ಮಾಡೋದಕ್ಕೆ ಬಂದ ಅಂತ. ಆದರೆ ನಮ್ಮ ಜಲಸಿರೋ ಅದನ್ನೆಲ್ಲ ಏನೂ ಕೇಳಿದೆ ಆ ಡ್ರೈವರ್ ಕರ್ಶಿಫ್ನ ಕೆಳಗಡೆ ಬಿಸಾಕ್ಬಿಟ್ಟು ಇವ್ನ ಕರ್ಶಿಫಿಂದಾನೆ ಆ ಬ್ಲಡ್ನ ಒರೆಸ್ತಾ ಇರ್ತಾನೆ. ಆದರೆ ಏನೊಂದು ಸ್ವಲ್ಪ ರವಿಗೆ ನೋವಾಗೋ ಥರ ಒರೆಸ್ತಾನೆ. ಆವಾಗ ರವಿ ಅವನ ಹತ್ರ ನೀನು ಇದನ್ನೆಲ್ಲ ಏನೋ ಮಾಡಬೇಕಾಗಿಲ್ಲ,
ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಅವಾಗ ಇವನು ಏನು ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲದೆ, ಓ ಹಂಗಂದ್ರೆ ನಾನು ನಿನ್ಗೆ ಹೆಲ್ಪ್ ಮಾಡಿದ್ರೆ ಇಷ್ಟ ಆಗಲ್ಲ, ಅವ್ನು ಹೆಲ್ಪ್ ಮಾಡಿದ್ರೆ ಮಾತ್ರ ಇಷ್ಟ ಆಗುತ್ತೆ ಅಂತ ಕೇಳ್ಬಿಡ್ತಾನೆ. ಆ ಮಾತು ಕೇಳಿ ರವಿಗೆ ತುಂಬಾ ಬೇಜಾರಾಗುತ್ತೆ. ಆವಾಗ ತಾತ ಅಡುಗೆ ಮಾಡೋ ಆಂಟಿ ಹತ್ರ ಇಲ್ಲಿ ಬ್ಯಾಂಡೇಜ್ ಎಲ್ಲ ತಂದಿರ್ತಾರೆ. ರವಿ ಅವ್ರ ಹತ್ರ ಎಲ್ಲ ಈ ಬ್ಯಾಂಡೇಜ್ ನಾನೇ ಒಳಗಡೆ ಹೋಗಿ ಹಾಕ್ಕೊಂತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾನೆ. ಅವಾಗ ತಾತ ಲಾಂಗ್ ಹತ್ರ ಬಂದು ನೀವಿಬ್ರು ಏನೋ ಜಗಳ ಆಡೋ ಥರ ಇತ್ತು, ನಿಮ್ಮಿಬ್ರು ಮಧ್ಯೆ ಅದೇನು ಜಗಳ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ರವಿ ಇವತ್ತೆಲ್ಲ ಕಿಚನಲ್ಲಿ ನಿಂತ್ಕೊಂಡು ನಿನ್ನ ಫೇವ್ರೆಟ್ ಡೆಸರ್ಟ್ನ ಮಾಡ್ತಾ ಇದ್ದ, ಅದರಿಂದ ನೀನು ಅವ್ನ ಮೇಲೆ ಕೋಪ ಮಾಡ್ಕೊಂಡ್ಬೇಡ ಅಂತ ಹೇಳ್ತಾರೆ. ಅವಾಗ ಲಾಂಗಿಗೂ ಅವ್ನು ಹೇಳಿರೋ ಮತ್ತು ತುಂಬಾ ತಪ್ಪಂತ ಅನಿಸುತ್ತೆ. ಆಮೇಲೆ ಎಲ್ಲರೂ ಊಟ ಮಾಡ್ತಾ ಇರೋವಾಗ ಅವಾಗ ಅಪ್ಪ ಲಾಂಗ್ ಹತ್ರ ನಾನು ಅಮ್ಮ 5-6 ದಿವಸ ಬಿಸ್ನೆಸ್ ಟ್ರಿಪ್ ಅಂತ ಹೋಗ್ತಾ ಇದ್ದೀವಿ, ನೀನೇ ಮನೇಲಿದ್ದು ರವಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅವಾಗ ತಾತನೂ ನನಗೂ ಒಂದು ಸ್ವಲ್ಪ ಕೆಲಸ ಇದೆಯಪ್ಪ, ನಾನು ಒಂದು ಸ್ವಲ್ಪ ದಿನ ಆಚೆ ಇರ್ತೀನಿ, ನೀನು ಒಬ್ಬನೇ ಮನೇಲಿದ್ದು ರವಿನ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಲಾಂಗೋ ಸರಿ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ರವಿ ಮಾಡಿರೋ ಆ ಡೆಸರ್ಟ್ನ ತಿಂತಾ ಇರ್ತಾರೆ. ಆದರೆ ರವಿಗೆ ಲಾಂಗ್ ಮೇಲೆ ಕೋಪ ಇದೆ ಅಲ್ವಾ, ಅವನು ಅಡುಗೆ ಮಾಡೋ ಆಂಟಿ ಹತ್ರ ಇನ್ನೂ ಮಿಕ್ಕಿರೋ ಡೆಸರ್ಟ್ನೆಲ್ಲ ಎಲ್ಲರಿಗೂ ಕೊಡಿ, ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಟಿದ್ವಲ್ವ ಅದನ್ನೂ ಎಲ್ಲರಿಗೂ ಕೊಡಿ ಅಂತ ಹೇಳ್ತಾನೆ. ಪಾಪ ಮಾಡಿದ ತಕ್ಷಣ ಆಸೆ ಪಟ್ಟು ಲಾಂಗಿಗಂತ ಎತ್ತಿಟ್ಟ, ಇವಾಗ ಅದನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾವನೆ. ಆಮೇಲೆ ಅವತ್ತು ನೈಟ್ ರವಿ ಅವ್ನ ರೂಮಲ್ಲಿ ಮಾಡ್ಕೊಂಡಿರ್ತಾನೆ, ಲಾಂಗ್ ರೂಮಲ್ಲಿ ಮಾಡ್ಕೊಂಡಿರಲ್ಲ, ಅವ್ನ ರೂಮಲ್ಲೇ ಮಾಡ್ಕೊಂಡಿರ್ತಾನೆ. ಆವಾಗ ಅವನ ಎದೆ ಮೇಲೆ ಒಂದು ದೆವ್ವ ನಿಂತ್ಕೊಂಡು ಅವನ್ನ ತುಳಿತಾ ಇರುತ್ತಾ. ರವಿಗಂತೂ ಉಸಿರು ಬಿಡೋಕ್ಕಾಗಲ್ಲ, ನನ್ನನ್ನು ಬಿಟ್ಬಿಡು ಅಂತ ಕಿರ್ಚ್ತಾ ಇರ್ತಾನೆ. ಇವ್ನು ಹಿಂಗೆ ಕಷ್ಟಪಡ್ತಾ ಇರೋದು ಲಾಂಗ್ ಗೊತ್ತಾಗುತ್ತೆ. ಅದು ಹೆಂಗಂದ್ರೆ ಅವರಿಬ್ರು ಮದುವೆ ಆದಾಗ ಇಬ್ಬರು ಕೈಗೂ ಒಂದೊಂದು ದಾರ ಕಟ್ಟಿರ್ತಾರೆ. ಇವ್ನಿಗೇನಾದರೂ ಕಷ್ಟ ಆದರೆ ಅದು ಲಾಂಗಿಗೆ ಗೊತ್ತಾಗುತ್ತೆ, ಲಾಂಗಿಗೆ ಏನಾದರೂ ಕಷ್ಟ ಆದರೆ ಅದು ಇವನಿಗೆ ಗೊತ್ತಾಗುತ್ತೆ. ಅದೇ ಥರನೇ ಇವನು ತುಂಬ ಕಷ್ಟಪಡ್ತಾ ಇರೋದು ಲಾಂಗಿಗೆ ಆ ದಾರದಿಂದ ಗೊತ್ತಾಗುತ್ತೆ. ಆವಾಗ ಅವ್ನು ರವಿ ರೂಮ್ಗೆ ಓಡಿ ಬಂದು ರವಿ ತುಂಬ ಕಷ್ಟಪಟ್ಟು ಓದಾಡ್ತಾ ಇರೋದನ್ನ ನೋಡಿ ಅವ್ನ ಒಂದು ಸ್ವಲ್ಪ ಸಮಾಧಾನ ಮಾಡಿಸಿ ಅವ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅವ್ನ ರೂಮಿಗೆ ಬಂದು ರವಿ ಹಂಗೆ ಎದ್ರುಕೊಂಡು ಕೂತ್ಕೊಂಡಿರ್ತಾನೆ. ಲಾಂಗೋ ತಿರ್ಗಾ ಅವನ್ನ ಸಮಾಧಾನ ಮಾಡಿಸ್ತಾನೆ. ಆವಾಗ ರವಿ ಅವನ ಹತ್ರ ನನಗೆ ನೈಟ್ ಹತ್ರ ಯಾವಾಗಲೂ ಕೆಟ್ಟ ಕನಸು ಬರ್ತಾ ಇರುತ್ತೆ, ಅದು ಯಾಕಂತ ಗೊತ್ತಿಲ್ಲ, ತುಂಬ ಸತಿ ಇದೇ ಥರನೇ ಬಂದಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ನೀನು ಜಾಸ್ತಿ ಯೋಚನೆ ಮಾಡಬೇಡ, ನೀನು ಒಂದು ಸ್ವಲ್ಪ ಟ್ರಸ್ಟಾಗಿರ್ಬೋದು, ಅದಕ್ಕೆ ನಿನಗೆ ಈ ಥರ ಕೆಟ್ಟ ಕನಸೆಲ್ಲ ಬಂದಿದೆ. ಆಮೇಲೆ ಇವತ್ತು ನಾನು ಮಾತಾಡಿದ್ದಕ್ಕೆ ತುಂಬಾ ಸಾರಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಪರವಾಗಿಲ್ಲ, ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊತಾನೆ. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ರವಿ ಲಾಂಗ್ ಇಬ್ಬರು ಆ ಸನ್ಯಾಸಿ ಅಂಕಲ್ ಹತ್ರ ಬಂದು ರವಿಗೆ ಬರೋ ಕನಸು ಬಗ್ಗೆ ಎಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಅವರು ನೀನು ನಾನು ಕೊಟ್ಟಿರೋ ಕಪ್ ಥರನ ಕಳ್ಕೊಂಡಿದ್ಯಾ, ಅದಕ್ಕೆ ನಿನಗೆ ಈ ಥರ ಎಲ್ಲ ಕನಸೆಲ್ಲ ಬರ್ತಾ ಇದೆ. ಆಮೇಲೆ ಲಾಂಗ್ ನೀನು ಕರ್ಕೊಂಡು ಬಂದು ಅವ್ನ ಟೈಮ್ನೂ ವೇಸ್ಟ್ ಮಾಡಿಸ್ತಾ ಇದೆಯಾ, ನೀನು ಇನ್ನೊಂದು ಸತಿ ಈ ಥರ ಎಲ್ಲ ಮಾಡಬೇಡ, ಸೇಫ್ ಆಗಿರು ಅಂತ ಹೇಳಿ ಇಬ್ಬರು ಕೈಗೂ ಒಂದು ಬಿಳಿ ದಾರನ ಕಟ್ತಾರೆ. ಆಮೇಲೆ ಮನೆಗೆ ಬಂದು ಲಾಂಗ್ ರವಿಗೆ ಒಂದು ಹಳೆಕಾಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಎಲ್ಲ ಹೇಳ್ಕೊಡ್ತಾ ಇರ್ತಾನೆ. ಅದು ಅವ್ನು ತುಂಬ ಹತ್ತಿರ ನಿಂತ್ಕೊಂಡು ಅವ್ನ ಕೈ ಹಿಡ್ಕೊಂಡು ಹೇಳ್ಕೊಡ್ತಾ ಇರೋವಾಗ ರವಿಗೆ ತುಂಬ ನಾಚಿಕೆಯಾಗಿ ಕೈಕಾಲೆಲ್ಲ ನಡುಗ್ತಾ ಇರುತ್ತೆ. ಅದೊಂಥರ ನಾಚಿಕೆ ಆದಾಗ ಕೈಕಾಲೆಲ್ಲ ನಡುಗ್ತಾ ಇರುತ್ತಲ್ವ, ಆ ಥರ ಅವ್ನಿಗೆ ಆಗ್ತಾ ಇರುತ್ತೆ. ಆಮೇಲೆ ಲಾಂಗ್ ರವಿ ಹತ್ರ ಇನ್ನೂ ಕ್ಲೋಸಾಗಿ ಬರೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ರವಿ ನಾಚಿಕೆಯಿಂದ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಇವ್ರು ಇಷ್ಟೆಲ್ಲ ಕ್ಲೋಸ್ ಆಗಿರೋದನ್ನ ಆಚೆ ನಿಂತ್ಕೊಂಡು ಆ ದೆವ್ವ ನೋಡ್ತಾನೆ ಇರುತ್ತೆ. ಆಮೇಲೆ ಅವತ್ತು ನೈಟ್ ಇಬ್ರು ಕುತ್ಕೊಂಡು ಬುಕ್ ಓದ್ಕೊತಾ ಇರ್ತಾರೆ. ಅವಾಗ ಸಡನ್ನಾಗಿ ಪವರ್ ಆಫ್ ಆಗುತ್ತೆ. ಅವಾಗ ತುಂಬ ಗುಡುಗು ಸಿಡಿಲು ಮತ್ತು ಜೋರಾಗಿ ಮಳೆ ಎಲ್ಲ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಯಾರೋ ಬಂದು ಜೋರಾಗಿ ಅವ್ರ ರೂಮ್ ಡೋರ್ನ ತಟ್ತಾ ಇರ್ತಾರೆ. ರವಿಗಂತೂ ತುಂಬ ಭಯ ಆಗುತ್ತೆ. ಲಾಂಗ್ ಅವನ ಹತ್ರ ನೀನು ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆದರೆ ರವಿ ಬಿಡಲ್ಲ, ನಾನು ಬರ್ತೀನಿ ಅಂತ ಹೇಳಿ ಅವ್ನ ಕೈ ಹಿಡ್ಕೊತಾನೆ. ಆಮೇಲೆ ಇಬ್ರು ಹೋಗಿ ಡೋರ್ ಹತ್ರ ನಿಂತ್ಕೊಂತಾರೆ. ಆವಾಗಲೂ ಯಾರೋ ಜೋರಾಗಿ ಬಾಗಿಲು ತಟ್ತಾ ಇರ್ತಾರೆ. ಲಾಂಗು ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ಬಂದಿರೋದು ಅವ್ರ ಮನೆ ಕೆಲಸದವ್ರು. ಕರೆಂಟ್ ಹೋಗಿದಲ್ವಾ, ಅದಕ್ಕೆ ಕ್ಯಾಂಡಲ್ ಕೊಡಕ್ಕೆ ಬಂದಿದ್ದಾರೆ. ಆಮೇಲೆ ಇಬ್ಬರೇ ಹತ್ರ ನಿಲ್ಸ್ಕೊಂಡು ಬಂದು ಕೂತ್ಕೊಂಡಿರುವಾಗ ರವಿ ತುಂಬ ಎದ್ರುಕೊಂಡು ಕೂತ್ಕೊಂಡಿರ್ತಾನೆ. ಲಾಂಗ್ ಅವನ ಹತ್ರ ನೀನು ಯಾವುದಕ್ಕೂ ಎದ್ರುಕೊಂಡ್ಬೇಡ, ನಾನು ಇಲ್ಲೇ ನಿನ್ನ ಪಕ್ಕದಲ್ಲೇ ಇದ್ದೀನಿ, ನೀನು ಯಾವುದಕ್ಕೂ ಎದ್ರುಕೊಂಡ್ಬೇಡ, ಧೈರ್ಯವಾಗಿರು ಅಂತೆಲ್ಲ ಹೇಳ್ತಾನೆ. ಅವಾಗ ರವಿ ಅವನ ಹತ್ರ ನನಗೆ ಅವಾಗ ಭಯಂಕರವಾಗಿರೋ ಕೆಟ್ಟ ಕನಸೆಲ್ಲ ಬರ್ತಾ ಇರುತ್ತೆ. ಆ ಕನಸೆಲ್ಲ ಬಂದಾಗ ಏನೋ ತಪ್ಪಾಗಿರೋ ಥರ ಅನಿಸುತ್ತೆ, ಆದರೆ ಆ ತಪ್ಪೆಲ್ಲ ಮನುಷ್ಯರಿಂದ ನಡೀತಾ ಇಲ್ಲ, ಬರೀ ಏನೋ ಒಂದಿದೆ ಅಂತ ಹೇಳ್ತಾನೆ. ಅದಕ್ಕೆ ನಾವು ನೀನು ಯಾವುದಕ್ಕೂ ಎದ್ರುಕೊಂಡ್ಬೇಡ, ಬೆಳಗ್ಗೆ ನಾನು ಲೀ ಅಂಕಲ್ನ ಕರೆಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ಜೋರಾಗಿ ಗುಡುಗ್ ಸೌಂಡ್ ಕೇಳಿಸಿದೆ. ರವಿ ಎದ್ರುಕೊಂಡು ಲಾಂಗ್ನ ತಪ್ಕೊತಾನೆ. ಆವಾಗ ಇಬ್ರಿಗೂ ಹಂಗೆ ಒಂದು ಸ್ವಲ್ಪ ಫೀಲಿಂಗ್ಸ್ ಆಗಿ ಗಂಡ ಹೆಂಡತಿಯಾಗಿ ಇಂಟಿಮೇಟಾಗಿ ಅವ್ರ ಲೈಫ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರವಿ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತಾನೆ. ಲಾಂಗು ಪಕ್ಕದಲ್ಲಿ ಬಂದು ಕೂತ್ಕೊಂಡು ರವಿ ಕೈ ಹಿಡ್ಕೊಂಡು ಅವನು ಅಡುಗೆ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾನೆ. ಇವರಿಬ್ರು ಕ್ಲೋಸ್ ಆಗಿರೋದನ್ನ ನೋಡಿ ಅವ್ನಿಗೊಂದು ಸ್ವಲ್ಪ ಬೇಜಾರಾಗುತ್ತೆ. ಅವ್ನು ಆಚೆ ಗಾರ್ಡನ್ ಹತ್ರ ಬಂದು ಅಲ್ಲಿರೋ ಗಿಡದಲ್ಲಿರೋ ಹೂವೆಲ್ಲ ಕಿತ್ಬಿಸಾಕ್ತಾ ಇರ್ತಾನೆ. ಆವಾಗ ಡ್ರೈವರ್ ಅಲ್ಲಿ ಬಂದು ಇಲ್ಲಿ ನೀನೇನೋ ಮಾಡ್ತಾ ಇದೆಯಾ, ಇಲ್ಲಿರೋ ಗಿಡ ಎಲ್ಲ ಲಾಂಗ್ ಹೋಗಿ ತುಂಬಾ ಇಷ್ಟ, ಅದು ನಿನಗೆ ಗೊತ್ತಿಲ್ವ ಅಂತ ಕೇಳ್ತಾನೆ. ಅದಕ್ಕೆ ಸೋನು ಹತ್ಕೊಂಡು ನನಗೆ ಗೊತ್ತು ಲಾಂಗ್ ನನ್ನನ್ನು ಚೂಸ್ ಮಾಡೋಣ ಅಂತ, ಆದರೆ ಅವರಿಬ್ಬರು ಸಂತೋಷವಾಗಿರೋದನ್ನ ನನ್ನ ಕಣ್ಣಿಂದನೇ ನಾನು ನೋಡುವಾಗ ನನಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಡ್ರೈವರ್ ಲಾಂಗಿಗೆ ನೀನು ಇಲ್ಲ ಅಂತ ಆದಮೇಲೆ ನೀನು ಏನು ಮಾಡಿದ್ರು ವೇಸ್ಟ್, ನೀನು ಲಾಂಗ್ ಹತ್ರ ಹೋಗೋಕ್ಕಾಗಲ್ಲ, ಅದನ್ನು ನೀನು ಅರ್ಥ ಮಾಡ್ಕೊತಾ ಹೇಳ್ತಾನೆ. ಆವಾಗ ಸೋನು ಇನ್ನೂ ಅಳ್ತಾ ಇರೋವಾಗ ಡ್ರೈವರ್ ಅವ್ನ ಕರ್ಶಿಪ್ನ ಕೊಡ್ತಾನೆ. ಸೋನು ಅದನ್ನು ಇಸ್ಕೊಂಡು ಏನೂ ಇಲ್ಲದೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಮೇಲೆ ಈ ಕಡೆ ಅಡುಗೆ ಮಾಡಿ ಮುಗಿಸಿ ಇಬ್ಬರು ಊಟ ಮಾಡ್ತಾ ಇರ್ತಾರೆ. ಆವಾಗ ರವಿ ಲಾಂಗ್ ಹತ್ರ ಅಡುಗೆ ಹೆಂಗಿದೆ ಅಂತ ಕೇಳಿದ್ರೆ ಎಲ್ಲ ಸೂಪರ್ ಆಗಿದೆ, ಇದನ್ನೆಲ್ಲ ನಾನೇ ತಿಂದು ಖಾಲಿ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ರವಿನೂ ಒಂದು ಸ್ವಲ್ಪ ಫೀಲ್ ಮಾಡಿಕೊಂಡು ನನಗೇನಾದರೂ ಒಂದು ಆದರೆ ನೀನು ಚೆನ್ನಾಗಿರ್ಬೇಕು, ನೀನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಾನು ಸಡನ್ನಾಗಿ ತೀರೋದ್ರೂ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ಆವಾಗ ಲಾಂಗ್ ಒಂದು ಬಾಯ್ ಮೇಲೆ ಕೈ ಇಟ್ಟು ನೀನು ಈ ಥರ ಎಲ್ಲ ಮಾತಾಡಬೇಡ,
ನಿನ್ಗೇನಾಗೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಆದರೆ ಏನಂದರೆ ಈ ಸೀನ ನೋಡಿದ್ರೆ ತುಂಬ ಕುಯ್ತಾ ಇದ್ದಾರೋ ಅನ್ನೋ ಥರ ಇತ್ತು. ಯಾಕಂದರೆ ಇದೇ ಥರ ಸೀನ 80s 90s ಫಿಲಮಲ್ಲಿ ಎಷ್ಟು ಫಿಲಮಲ್ಲಿ ನೋಡಿರಲ್ಲ ನಾವು. ಅದನ್ನೇ ತಿರ್ಗಾ ಇಲ್ಲೂ ಇಟ್ಟವ್ರೆ. ಏನು ಇದನ್ನು ಹಳೆ ಕಾಲದ ಫಿಲಮ್ ಥರನೇ ತೆಗ್ದಿದ್ದಾರೆ. ಆದರೆ ಇದೇನೇ ಇದ್ರೂ 2023 ರಿಲೀಸ್ ಆಗಿರೋ ಫಿಲಮ್ ಅಲ್ವಾ. ಇವಾಗ ನೋಡಿದ್ರೆ ನಮ್ಗೊಂದು ಸ್ವಲ್ಪ ಕುಯ್ಯೋ ಥರ ಇದೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಡ್ರೈವರ್ ಶರ್ಟ್ ಹಾಕೊಂಡೆ ಬರೀ ಪ್ಯಾಂಟ್ ಮಾತ್ರ ಹಾಕೊಂಡು ಅಲ್ಲಿರೋ ಗಿಡಕ್ಕೆಲ್ಲ ನೀರು ಹಾಕ್ತಾ ಇರ್ತಾನೆ. ಆವಾಗ ಪೈಪಿಂದ ಸಡನ್ ನೀರು ಬರೋದು ಸ್ಟಾಪ್ ಆಗಿಬಿಡುತ್ತೆ. ಅವನು ಅದೇನಾಯ್ತು ಅಂತ ನೋಡ್ತಾ ಇರೋವಾಗ ಸೂನ್ ಅವ್ನು ಕರ್ಶಿಫ್ ಎತ್ಕೊಂಡು ಹೋಗಿದ್ದಲ್ವಾ, ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅವನ ಹತ್ರ ತಂದು ಕೊಟ್ಟು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಅವನು ಥ್ಯಾಂಕ್ಸ್ ಯಾಕೆ ಥ್ಯಾಂಕ್ಸ್ ಅಂತ ಕೇಳಿ ಇಬ್ಬರು ಒಬ್ರಿಗೊಬ್ರು ಹಂಗೆ ನೋಡ್ಕೊತಾ ಇರ್ತಾರೆ. ಆವಾಗ ಪೈಪಲ್ಲಿ ನೀರು ಬರ್ತಾ ಇರ್ತಲ್ವಾ, ಸಡನ್ನಾಗಿ ನೀರು ಬಂದು ಸೋನ್ ಸ್ನಾನ ಮಾಡೋ ಥರ ಆಗೋಗುತ್ತೆ. ಆವಾಗ ಸೋನು ನೀನು ನನ್ನ ಮೇಲೆ ನೀರು ಹಾಕ್ತಾ ಇದೆಯಾ ಅಂತ ಹೇಳಿ ಆ ಪೈಪ್ ನೀರು ಎತ್ಕೊಂಡು ಡ್ರೈವರ್ ಮೇಲೆ ನೀರು ಹಾಕ್ತಾ ಇರ್ತಾನೆ. ಇಬ್ಬರು ಹಂಗೆ ಕ್ಲೋಸ್ ಆಗ್ತಾ ಇರ್ತಾರೆ. ಅದೇ BL ಅಂತ ಬಂದಾಗ ಒಂದೇ ಒಂದು ಪೇರ್ ಇದ್ದರೆ ಯಾವಾಗಲೂ ಚೆನ್ನಾಗಿರಲ್ಲ. 1-2-3 ಪೇರ್ ಇದ್ರೇ ನೋಡೋಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಕಿಚನಲ್ಲಿ ಹೆಂಗೋ ಬೆಂಕಿ ಹತ್ಕೊಂಡಿರುತ್ತೆ. ಆವಾಗ ಒಳಗಡೆ ಇರೋರೆಲ್ಲ ಬಡ್ಕೊಂಡು ಆಚೆ ಓಡಿ ಬರ್ತಾ ಇರ್ತಾರೆ. ಆ ಸೌಂಡ್ ಕೇಳಿ ರವಿ ಲಾಂಗ್ ಇಬ್ಬರು ಕೆಳಗಡೆ ಇಳಿದು ಬರ್ತಾರೆ. ರವಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಮುಂದೆ ಓಡೋಗ್ತಾರೆ. ಆವಾಗ ಲಾಂಗ್ ಅವ್ನ ಕೈ ಹಿಡ್ಕೊಂಡು ನೀನು ಇಲ್ಲೇ ಮನೇಲೇ ಇರು, ನೀನು ನನಗೇನಾದರೂ ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಹೋಗಿ ಫೈರ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡು ಅಂತ ಹೇಳ್ತಾನೆ. ಆವಾಗ ರವಿನೂ ಹೋಗ್ತಾ ಇರೋವಾಗ ಅವ್ನ ಕೈಯಲ್ಲಿ ಸನ್ಯಾಸಿ ಅಂಕಲ್ ಕಟ್ಟಿದ್ರಲ್ವ ಒಂದು ಬಿಡಿ ಥರ, ಅದಕ್ಕೆ ಕೆಳಗಡೆ ಬಿದ್ದುಬಿಡುತ್ತೆ. ಅದನ್ನು ಲಾಂಗು ನೋಡ್ತಾನೆ. ಅವನ ಹತ್ರ ಅದನ್ನು ಹೋಗಿ ಕೊಡದೆ ಆಮೇಲೆ ಕೂಡ ಅಂದ್ಕೊಂಡು ಅದನ್ನ ಎತ್ತ ಹಂಗೆ ಕೈಯಲ್ಲಿ ಇಟ್ಕೊಂಡು ಅಲ್ಲಿ ಬೆಂಕಿ ಹತ್ಕೊಂಡಿದ್ದು ಅವ್ರ ಕೆಲಸದವರೆಲ್ಲ ಕಿರ್ಚ್ಕೊತಾ ಇದ್ರಲ್ವ, ಅವ್ರನ್ನ ಕಾಪಾಡಕ್ಕೆ ಹೋಗ್ತಾನೆ. ರವಿನೂ ಒಳಗಡೆ ಬಂದು ಫೈರ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗಲ್ಲ. ಅವಾಗ ಫೋನಲ್ಲೇ ಆತೇವ ನಾನು ಇವತ್ತು ನಿನ್ನನ್ನು ಸುಮ್ಮನೆ ಬಿಡಲ್ಲ, ಇವತ್ತು ನೀನು ಸಾಯೋದು ಗ್ಯಾರಂಟಿ ಅಂತ ಇರುತ್ತೆ. ಆ ವಾಯ್ಸ್ ಕೇಳಿಸುವಾಗ ರವಿನೂ ಎದ್ರುಕೊಂಡು ನಿಂತಿರ್ತಾನೆ. ಆವಾಗ ಅವ್ನ ಮುಂದೆನೇ ಒಂದು ದೆವ್ವ ಬಂದು ನಿಂತಿರುತ್ತೆ. ಹಂಗೆ ಮೆತ್ತಗೆ ಆ ಥರ ಬಂದು ರವಿ ಮೈ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಆವಾಗ ರವಿ ಫೇಸ್ ಫುಲ್ ಚೇಂಜ್ ಆಗಿ ಅವ್ನ ಕಣ್ಣೆಲ್ಲ ಹಂಗೆ ವೈಟಾಗಿ ಆಗಿಬಿಡುತ್ತೆ. ಆವಾಗ ಡ್ರೈವರ್ ಸೋನಿ ಇಬ್ಬರು ಮನೆ ಒಳಗಡೆ ಬರ್ತಾರೆ. ರವಿ ಒಂಥರ ವ್ಯತ್ಯಾಸವಾಗಿರೋದನ್ನ ನೋಡಿ ಇಲ್ಲಿ ನೀನೇನೋ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಆವಾಗ ರವಿ ಕೈಯಲ್ಲಿ ಒಂದು ಚಾಕು ಇರುತ್ತೆ, ಅದನ್ನು ಅವ್ರ ಹತ್ರ ತೋರಿಸಿ ನೀವೆಲ್ಲ ನನ್ನ ದಾರಿಗೆ ಅಡ್ಡ ಬರಬೇಡಿ ಅಂತ ಹೇಳಿ ಸೋನಿಗೊಂದು ಕುರುಪು ಹಾಕ್ಬಿಟ್ಟು ಹೋಗ್ತಾನೆ. ಇದನ್ನೆಲ್ಲ ಇವಾಗ ಇವ್ರು ಬಂದು ಲಾಂಗ್ ಹತ್ರ ಹೇಳ್ತಾರೆ. ಲಾಂಗು ಎದ್ರುಕೊಂಡು ರವಿನ ಹೊಡ್ಕೊಂಡು ಓಡೋಗ್ತಾ ಇರ್ತಾನೆ. ಈ ಕಡೆ ರವಿ ನೋಡಿದ್ರೆ ಆ ಕಾಡಲ್ಲಿ ಒಬ್ಬನೇ ನಡ್ಕೊಂಡು ಆ ಏರಿ ಹತ್ರ ಬಂದು ಸೇರ್ತಾನೆ. ಅವ್ನು ಒಳಗಡೆ ಇರುತ್ತೇವ ಈ ಚಾನ್ ನೀನೇ ನನ್ನ ಸಾವಕ್ಕೆ ಕಾರಣ, ನೀನು ಮಾಡಿರೋ ಪಾಪಕ್ಕೆ ಈ ಹುಡುಗ ಬಲಿ ಆಗ್ತಾವನೆ ಅಂತ ಹೇಳಿ ರವಿ ಕೈಯಲ್ಲಿರೋ ಚಾಕುವಿಂದ ಅವನ್ನೇ ಚುಚ್ಕೊಳೋ ಥರ ಮಾಡುತ್ತೆ. ಹಂಗೆ ಚುಚ್ಕೊಂಡ್ರು ಆ ದೆವ್ವ ಅವ್ನ ಬಿಡಲ್ಲ. ಇನ್ನೂ ನೀರು ಒಳಗಡೆ ಕರ್ಕೊಂಡು ಹೋಗಿ ಮುಳುಗಿಸಿ ಸಾಯ್ಸಕ್ಕೆ ನೋಡುತ್ತೆ. ಅವ್ನು ಹಂಗೆ ಮೆತ್ತಗೆ ನೀರಲ್ಲಿ ಮುಳುಗ್ತಾ ಇರೋವಾಗ ಅವ್ನ ಸಾವಿಗೆ ಏನು ಕಾರಣ ಅಂತ ತೋರಿಸ್ತಾ ಇದ್ದಾರೆ. ಪಾರಿತ್ ತಾತ ಆ ವಯಸ್ಸಲ್ಲಿ ಅವ್ರ ವೈಫ್ ಜೊತೆ ಜಗಳಾಡ್ತಾ ಇರ್ತಾರೆ. ಆವಾಗ ರವಿ ಸೂನಲ್ಲಿ ಬರೋ ಥರ ತೋರಿಸ್ತಾರೆ. ಅವ್ನು ತೀರೋಗಿರಲ್ಲ ಇದ್ರೂ ಅವ್ನ ಸಾವಿಗೆ ಏನು ಕಾರಣ ಅಂತ ಅವ್ನಿಗೆ ಗೊತ್ತಾಗಬೇಕಲ್ವ. ಅದಕ್ಕೆ ಆ ದೆವ್ವ ಅವ್ನ ಸೂಳನ್ನ ಆ ಪಾಸ್ಟಿಗೆ ಕರ್ಕೊಂಡೋಗಿರುತ್ತೆ. ತಾತ ಅವ್ರ ವೈಫ್ ಹೆಸರು ಕನಿಕಾ ಅವ್ರ ಹಸ್ಬೆಂಡ್ ಹತ್ರ ನೀನು ನನ್ನನ್ನೇ ಲವ್ ಮಾಡಬೇಕು, ನೀನು ನನ್ನನ್ನು ಬಿಟ್ಟು ಯಾರನ್ನೂ ಲವ್ ಮಾಡಬಾರ್ದು, ನೀನು ನನಗಂತ ಇಲ್ಲಾದ್ರೂ ನಮ್ಮ ಮಗನಿಗಂತನಾದರೂ ನೀನು ನನ್ನ ಜೊತೆನೇ ಇರಬೇಕು, ನೀನು ನನ್ನನ್ನು ಮಾತ್ರನೇ ಲವ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ನಾನು ನಿನ್ನನ್ನು ಲವ್ ಮಾಡೋಕ್ಕಾಗಲ್ಲ, ನನ್ನ ಮನಸ್ಸಲ್ಲಿ ಇರೋದು ಒಬ್ಬರೇ, ಅದು ನೀನಲ್ಲ ಬೇರೆ ಒಬ್ಬರು. ಆಮೇಲೆ ಆ ಮಗ ಅದು ನನ್ನ ಬಾಯಲ್ಲಿ ನಾನು ಹೇಳ್ಬೇಕಾ, ಅವ್ನು ನನಗೆ ಕೊಟ್ಟಿರೋನೇ ಇಲ್ಲ, ಅದನ್ನು ನಾನು ನನ್ನ ಬಾಯಲ್ಲಿ ಹೇಳ್ಬೇಕಾ, ಇದ್ರೂ ನಾನು ಅವ್ನು ನನ್ನ ಮಗನ ಥರನೇ ನೋಡ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಕನಿಕಾ ಅವ್ರ ಮನೇಲಿ ಕೆಲಸ ಮಾಡೋಬ್ರ ಹತ್ರ ತುಂಬ ಹಾರ್ಷಾಗಿ ನಡ್ಕೊತಾರೆ. ಅವ್ರ ಹೆಸರು ಸನ್ಯಾಸಿ ಅಂಕಲ್ ಇದ್ದಾರಲ್ವ, ಅವರೇ ಇವರು. ಇವಾಗ ಪಾರಿತಲ್ಲಿ ಬಂದು ಕನಿಕಾ ಹತ್ರ ನೀನು ಇಲ್ಲಿ ಏನು ಮಾಡ್ತಾಯಿದ್ಯಾ, ನಮ್ಮ ಮನೆ ಕೆಲಸದವ್ರ ಹತ್ರ ನಮ್ಮ ಮನೆಯವ್ರ ಹತ್ರ ಎಲ್ಲ ನೀನು ಇಷ್ಟು ಹಾರ್ಷಾಗಿ ನಡ್ಕೊಂಡ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಚಾನ್ನ ಅಲ್ಲಿಂದ ಅವ್ರ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಒಳಗಡೆ ಹೋಗಿ ಪಾರಿತ್ ಅಂಕಲ್ ಚಾನ್ ಹತ್ರ ತುಂಬ ಸಾರಿ ಎಲ್ಲ ನನ್ನಿಂದಾನೆ, ನಾನು ನಿನ್ನನ್ನೇ ಯಾವಾಗಲೂ ಇಷ್ಟಪಡೋದು, ನನ್ನ ಮನಸ್ಸಲ್ಲಿ ಯಾವಾಗಲೂ ನೀನೇ ಇರೋದು, ಆದರೆ ನಾನು ಕನಿಕಾನ ಮದುವೆ ಆಗಿ ನಾನು ನಿನಗೆ ತುಂಬಾ ದೊಡ್ಡ ದ್ರೋಹ ಮಾಡಿದ್ದೀನಿ, ಆದರೆ ನಾನು ಯಾವಾಗಲೂ ನಿನ್ನನ್ನು ಬಿಡಲ್ಲ ಅಂತ ಹೇಳ್ತಾರೆ. ಕನಿಕಾ ರೂಮ್ ಒಳಗಡೆ ಬಂದು ನೀನು ದ್ರೋಹ ಅವ್ನಿಗೆ ಮಾಡಿಲ್ಲ ನನಗೆ ಮಾಡಿದ್ಯಾ ಅಂತ ಹೇಳ್ತಾರೆ. ಅವರಲ್ಲಿ ಬಂದಿದ್ದೆ ಚಾನ್ ಆಚೆ ಎದ್ದು ಹೋಗ್ತಾರೆ. ಪಾರಿತ್ ಅಂಕಲ್ ಅವರಿಂದನೇ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಕನಿಕಾ ಕೋಪ ಬಂದು ಚಾನ್ನ ಮುಗ್ಸಕ್ಕೆ ಒಬ್ಬರನ್ನ ಕಳಿಸ್ತಾರೆ. ಆದರೆ ಚಾನ್ ಅವ್ರನ್ನೂ ಹೊಡೆದಾಕ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾರೆ. ಅವಾಗ ಕನಿಕಾ ಅಲ್ಲಿ ಬಂದು ಒಂದು ಚಾಕುನ ಎತ್ಕೊಂಡು ಚಾನ್ನ ಚುಚ್ಚಕ್ಕೆ ಹೋಗ್ತಾರೆ. ಅವಾಗ ಚಾನ್ ಅವ್ರ ಕೈನ ಟೈಟಾಗಿ ಹಿಡ್ಕೊಂಡು ಕೈನ ತಿರುಗಿಸ್ತಾರೆ. ಅವಾಗ ಆ ಚಾಕುವಿಂದ ಕನಿಕಾಗೆ ಚುಚ್ಕೊಳೋ ಥರ ಆಗುತ್ತೆ. ಇದ್ರೂ ಕನಿಕಾ ಬಿಡಲ್ಲ, ಚಾನ್ನ ನೀರಲ್ಲಿ ಮುಳುಗಿಸಿ ಸಾಯ್ಸಕ್ಕೆ ನೋಡ್ತಾರೆ. ಅವಾಗಲೂ ಚಾನ್ ಅವ್ರನ್ನ ನೀರಲ್ಲಿ ಮುಳುಗಿಸ್ಬಿಟ್ಟು ಇವ್ನ ಮಾತ್ರ ಮೇಲೆ ಬಂದ್ಬಿಡ್ತಾನೆ. ಹಿಂಗೆ ಕನಿಕಾ ಚಾನಿಂದ ತಿರೋಗಿರ್ತಾರೆ. ಈ ರೀಸನ್ ಇಂದಾನೆ ಕನಿಕಾ ದೇವ ಚಾನ್ ನವ್ಯ ಹೋಗಿರೋ ರವಿನ ಸಾಯಿಸಿ ಅವ್ರ ರಿವೆಂಜ್ನ ತೀರಿಸ್ಕೊಂತಾ ಇದ್ದಾರೆ. ಆದರೆ ರವಿ ಏನೋ ಸತ್ತಿರಲ್ಲ, ಅವ್ನ ಬಾಡಿ ಇನ್ನೂ ಮತ್ತೆ ಕೆಳಗಡೆ ಇಳಿತಾನೆ ಇದೆ. ಅವಾಗ ಹೆಂಗೋ ಲಾಂಗ್ ಅಲ್ಲಿ ಬಂದು ನೀರಲ್ಲಿ ಮುಳುಗ್ತಾ ಇರೋ ರವಿನ ಹಂಗೆ ಮೇಲೆ ಎತ್ಕೊಂಡು ಬರ್ತಾನೆ. ಆದರೆ ಅವನ ಆ ಟೈಮ್ ಕರೆಕ್ಟಾಗಿ ಹೆಂಗೆ ಬಂದಂತ ಗೊತ್ತಿಲ್ಲ. ಅವಾಗ ಸನ್ಯಾಸಿ ಅಂಕಲ್ ಪಾರಿತ್ ತಾತ ಅಪ್ಪ ಅಮ್ಮ ಎಲ್ಲರೂ ಅಲ್ಲಿ ಬಂದಿರ್ತಾರೆ. ಲಾಂಗ್ ರವಿನ ಹೆಂಗಾದ್ರೂ ಬದುಕಿಸ್ಬೇಕಂತ ಟ್ರೈ ಮಾಡ್ತಾ ಇರೋವಾಗಲೇ ದೆವ್ವ ಲಾಂಗ್ ತಲೆನೂ ಇಟ್ಕೊಂಡು ತಿರುಗಿಸ್ತಾ ಇರುತ್ತೆ. ಆದ್ರೆ ಆ ದೆವ್ವ ಅಲ್ಲಿರೋ ಸನ್ಯಾಸಿ ಅಂಕಲ್ ಕಣ್ಣಿಗೆ ಬಿಟ್ರೆ ಬೇರೆ ಯಾರ ಕಣ್ಣಿಗೂ ಕಾಣಿಸಲ್ಲ. ಅವಾಗ ಸನ್ಯಾಸಿ ಅಂಕಲ್ ಆ ದೆವ್ವ ಹತ್ರ ಸಾಕು ನಿಲ್ಸು ಕನಿಕಾ, ಇದೆಲ್ಲ ನಂದೇ ತಪ್ಪು, ನಾನು ಮಾಡಿರೋ ತಪ್ಪು, ಪ್ಲೀಸ್ ನನ್ನ ನೆಫ್ಯೂನ ಸಾಯಿಸ್ಬೇಡ ಅಂತ ಹೇಳ್ತಾರೆ. ಆ ಪಾರಿತ್ ತಾತನೂ ಇದಕ್ಕೆಲ್ಲ ನಾನೇ ಕಾರಣ, ಕನಿಕಾ ನಾನು ಇವಾಗಲೂ ನಿನ್ನನ್ನು ಇಷ್ಟಪಡ್ತೀನಿ, ಆದರೆ ಒಂದು ಸಿಸ್ಟರ್ ಆಗಿ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅಪ್ಪನೂ ದೆವ್ವ ಹತ್ರ ಅಮ್ಮ ನನ್ನ ಮಕ್ಕಳನ್ನ ಬಿಟ್ಬಿಡಿ, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ, ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಲಾಂಗ್ ಆ ದೆವ್ವ ಹತ್ರ ಅಜ್ಜಿ ನೀವು ಇಲ್ಲಿ ಎಲ್ಲಿ ಇದ್ದೀರಾ ಅಂತ ಗೊತ್ತಿಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತಾನೂ ನನಗೆ ಗೊತ್ತಿಲ್ಲ, ಆದ್ರೆ ರವಿ ನನಗೆ ಬೇಕು, ನಾನು ಅವನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮಾತನಕ್ಕೇನೆ ಆ ದೆವ್ವನ ಒಂದ್ ಸ್ವಲ್ಪ ಸಮಾಧಾನ ಆಗಿ ಅವರಿಬ್ಬರನ್ನ ಏನು ಮಾಡದೆ ಅಲ್ಲಿಂದ ಹೋಗ್ಬಿಡುತ್ತೆ.
ಆಮೇಲೆ ಎಲ್ಲರೂ ರವಿನ ಮನೆಗೆ ಕರ್ಕೊಂಡು ಬರ್ತಾರೆ. ಈಗ ಪ್ರಜ್ಞೆ ಬಂದು ಕಣ್ಬಿಟ್ಟು ನೋಡಿದಾಗ ಎಲ್ಲರಿಗೂ ತುಂಬ ಸಂತೋಷ ಆಗುತ್ತೆ. ಇವಾಗೆಲ್ಲ ಸರಿ ಹೋಯ್ತಲ್ವಾ, ಅದಕ್ಕೆ ಮನೇಲಿ ಇವಾಗ ಒಂದು ಚಿಕ್ಕ ಪೂಜೆ ಇಟ್ಟಿರ್ತಾರೆ. ಅಲ್ಲಿ ಆ ಕನಿಕಾ ದೆವ್ವನೂ ಇರುತ್ತೆ. ಇವಾಗ ಆ ದೆವ್ವ ಉಗ್ರವಾಗಿಲ್ಲದೆ ಶಾಂತ ಶರೂಪ್ನಿಯಾಗಿರುತ್ತೆ. ಇವಾಗಲೂ ಪಾರಿತಾತನ ನೋಡಿ ಐ ಲವ್ ಯು ಅಂತ ಹೇಳ್ತಾರೆ. ಆದರೆ ಅವ್ರು ಅಲ್ಲಿರೋದು ಮಾತಾಡೋದಲ್ಲ, ಸನ್ಯಾಸಿ ಅಂಕಲ್ ಮಾತ್ರ ಗೊತ್ತಾಗುತ್ತೆ, ಅವ್ರಿಗೆ ಮಾತ್ರ ಕೇಳಿಸುತ್ತೆ. ಅವರು ಆ ದೆವ್ವನ ನೋಡಿ ಲೈಟಾಗಿ ಸ್ಮೈಲ್ ಮಾಡ್ತಾ ಇರ್ತಾರೆ. ಆಮೇಲೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಲಾಂಗ್ ರವಿ ಇಬ್ರು ಆ ಕೆರೆ ಹತ್ರ ಬರ್ತಾರೆ. ಲಾಂಗ್ ಅವ್ನ ಪರಂಪರೆ ರಿಂಗ್ನ ರವಿ ಬೆರ್ಲಾಗ ಹಾಕಿ ಅವನಿಗೆ ಪ್ರಪೋಸ್ ಮಾಡ್ತಾನೆ. ಆಮೇಲೆ ಅವ್ನ ಕಿಸ್ ಮಾಡಕ್ ಹತ್ರ ಹೋಗೋವಾಗ ರವಿ ಅವನ ಹತ್ರ ಇವಾಗ ಕತ್ಲೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಇವಾಗ ಕತ್ಲೆ ಆದ್ರೆ ಏನು, ನನ್ನ ಬೆಳಕು ನನ್ನ ಮುಂದೆನೇ ಇದೆ ಅಲ್ವಾ ಅಂತ ಹೇಳಿ ಅವನ್ನ ಕಿಸ್ ಮಾಡ್ತಾನೆ. ಈ ಕಿಸ್ಸಿಂಗ್ ಸೀನ್ನ ತೋರಿಸಿ ಒಂದು ಹ್ಯಾಪಿ ಎಂಡಿಂಗ್ನ ಈ ಮೂವಿಗೆ ಕೊಡ್ತಾ ಇದ್ದಾರೆ. ಈ ಮೂವಿ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆದರೆ ನನ್ನನ್ನು ಕೇಳಿದ್ರೆ ಈ ಮೂವಿ ನನಗೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯಾಕಂದರೆ ಇದರಲ್ಲಿ ನಮ್ಮ ಹೀರೋಸ್ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಿಟ್ಟು ಇದರಲ್ಲಿ ಬರೀ ಹೇಳೋ ಥರ ನೋಡೋ ಥರ ಯಾವ ಸೀನೂ ಇರಲಿಲ್ಲ ಫ್ರೆಂಡ್. ಆದ್ದರಿಂದ ನನಗೊಂದು ಸ್ವಲ್ಪ ಆವ್ರೇಜೆ.